ಹಿಂಗೆ ಮಾಡೋಕೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಮತ್ತೆ ಥ್ಯಾಂಕ್ ಯು. ಓಕೆ, ಸೊ ನೋಡಿ, ಏನೇ ಆದ್ರೂ ಜೀವನ ನಡಿಬೇಕು ಅಂತ ಹೇಳ್ತಾರಲ್ಲ, ಯಾರೇ ಸಾಯ್ಬೋದು, ಯಾರೇ ಬದುಕ್ಬೋದು, ಎಷ್ಟೇ ಜನ ಹೊಸದಾಗಿ ಹುಡ್ತಾ ಇರ್ಬೋದು. ಹುಟ್ಟು ಸಾವು ಮಧ್ಯೆ ಈ ಬದುಕನ್ನ ಇದನ್ನೇ ನಾವು ಜೀವನ ಅಂತ ಕರಿತೀವಿ, ಲೈಫ್ ಅಂತ ಕರಿತೀವಿ. ಈ ಹುಟ್ಟದಾಗಿಂದ ನಾವು ಸಾಯ್ತೀವಲ್ಲ, ಇದ್ರ ಮಧ್ಯೆ ಇರ್ತಕ್ಕಂಥ ನಮ್ಮ ಜೀವನವನ್ನೇ ನಾವು ಲೈಫ್ ಅಂತ ಕರಿತೀವಿ. ಅದರಲ್ಲಿ ಸಾಕಷ್ಟು ಕಡೆ ನಾವು ಒಳ್ಳೇದ್ ಮಾಡ್ತೀವಿ, ಕೆಟ್ಟದ್ ಮಾಡ್ತೀವಿ, ಕಲಿತೀವಿ, ಏನೆಲ್ಲ ಆಗುತ್ತೆ ಎಲ್ಲ. ಪ್ರತಿಯೊಂದು ಜೀವನ ಅನ್ನೋದಷ್ಟು ಸುಲಭ ಅಲ್ಲ, ಅದರಲ್ಲಿ ಸಾಕಷ್ಟು ಅಂಶಗಳು ಅಡಗಿದೆ. ಸೊ ಹಾಗಾಗಿ ಇದು ಎಲ್ಲದನ್ನು ಕೂಡ ಪಡ್ಕೊಂಡು ಕೇವಲ ನಿಜವಾಗ್ಲೂ 26 ವರ್ಷದ ಒಬ್ಬ ಸೈನಿಕ ತನ್ನ ಪ್ರಾಣವನ್ನೇ ತ್ಯಾಗ ಮಾಡ್ತಾರೆ. ತುಂಬಾ ಒಂದು ದುಃಖದ ಸಂಗತಿ. ಹಾಗೆ ಜಸ್ಟ್ ಒಂದು ವಾರಕ್ಕೆ ಮುಂಚಿತನೆ ಮದ್ವೆ ಆಗಿರ್ತಕ್ಕಂತ ಒಂದು ಗಂಡ ಹೆಂಡತಿ ಹನಿಮೂನ್ಗೆ ಅಂತ ಹೋಗ್ತಾರೆ. ನೋಡಿದ್ರೆ ಒಂದು ವಾರದಲ್ಲಿ ಕೂಡ ಅವರು ಗಂಡ ಶವವಾಗಿ ಬರ್ತಾರೆ. ಸೊ ಈ ತರ ನಾವು ನೋಡ್ತಾ ಇದೀವಿ. ಎಷ್ಟೋ ಜನ ಕೈ ಕಾಲಿಲ್ದೆ ಡಿಫರೆಂಟ್ಲಿ ಏಬಲ್ಡ್ ಆಗಿರ್ತಕ್ಕಂಥವ್ರು ಎಷ್ಟೋ ಜನ ನಾವು ನೋಡಿದೀವಿ ಇವತ್ತು. ತುಂಬಾ ಕಷ್ಟಪಟ್ಟು ಕೂಡ ಜೀವನದಲ್ಲಿ ಮುಂದೆ ಸಕ್ಸಸ್ಫುಲ್ ಆಗಿ ಬರಕ್ಕೆ ಏನೆಲ್ಲ ಮಾಡ್ತಾರೆ. ಆದ್ರೆ ನಮ್ಮ ಲೈಕ್ ಸರ್ಕಲ್ಸ್ ಅಲ್ಲಿ ನಾವು ನೋಡಿದಾಗ ಎಲ್ಲಾ ಚೆನ್ನಾಗಿದ್ದು ಕೂಡ ನಾವು ಮುಂದೆ ಸಕ್ಸಸ್ಫುಲ್ ಆಗಕ್ಕೆ ಒಂದು ಅವಕಾಶ ಸಿಕ್ಕಿದ್ರು ಕೂಡ ಅದನ್ನ ಮಾಡಕ್ಕೆ ಸಾಕಷ್ಟು ಜನ ತುಂಬಾ ಹಿಂದೆ ಜರಿತಾರೆ. ಬಟ್ ನಾವೊಂದು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ, ಸೊ ದಯವಿಟ್ಟು ಈ ಜೀವನ ಸೆನ್ಸ್ ಆಫ್ ಅರ್ಜೆನ್ಸಿ ಅನ್ನೋದನ್ನ ಒಂದು ಬೆಳೆಸ್ಕೊಳ್ಳೋಣ. ಯಾಕಂತಂದ್ರೆ ಯಾವಾಗ ಯಾರಿಗೆ ಏನಾಗುತ್ತೆ ಅಂತ ನಮ್ಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಈ ಒಂದು ಸೆನ್ಸ್ ಆಫ್ ಅರ್ಜೆನ್ಸಿ ನಾವು ಬೆಳೆಸ್ಕೊಂಡು ನಾವು ಆದಷ್ಟು ಬೇಗ ನಾವು ಸಕ್ಸಸ್ಫುಲ್ ಆಗಿ ನಮ್ಮ ಜೊತೆ ಇರ್ತಕ್ಕಂಥವ್ರು ನಾವು ಸಕ್ಸಸ್ಫುಲ್ ಮಾಡೋಣ. ಹಾಗೆ ನಮ್ಮ MKH ಬಿಲಿಯನರ್ಸ್ ತಂಡದ ವತಿಯಿಂದ ತಮ್ಮೆಲ್ರಿಗೂ ಗೊತ್ತಿದೆ ನಮ್ಮ ಒಂದು ವಿಷನ್ ಏನು ಅಂತಂದ್ರೆ ಎಲ್ಲರನ್ನು ಆದಷ್ಟು ಒಂದು 100 ಜನ ಕರೋಡ್ಪತಿ ಮಾಡ್ಬೇಕು ಅನ್ನೋದು ನಮ್ಮ ವಿಷನ್. ಹಾಗೆ ಅದು ಹೊರಟಿದೀವಿ, ಖಂಡಿತವಾಗ್ಲೂ ಸಾಧ್ಯ ಆಗೇ ಆಗುತ್ತೆ ವೆರಿ ಸೂನ್ ಅಂತ ಹೇಳ್ತಾ ಇವತ್ತಿನ ಒಂದು ಜ್ಞಾನ ವಿನಿಮಯ ಸೆಷನ್ ಅನ್ನ ಶುರು ಮಾಡ್ತಾ ಇದೀನಿ. ಸೊ ಲೆಟ್ ಮಿ ಸ್ಟಾರ್ಟ್ ರೆಕಾರ್ಡಿಂಗ್ ದಿಸ್ ಸೆಷನ್. Recording in progress. ಎಸ್, ಈ ಒಂದು ಸೆಷನ್ ರೆಕಾರ್ಡ್ ಮಾಡ್ತಾ ಇದೀವಿ. ಹಾಗೆ ನಮ್ಮ 3 ಜನ ದಿಗ್ಗಜರು ಏನು ನಾವು ನೋಡಿದೀವಿ, ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ನಮ್ಗೆ ಅವರು ಅದ್ಭುತವಾದಂತ ಒಂದು ಸೆಷನ್ ಅನ್ನ ಹೇಳ್ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ವೈ ರೈನ್ BNB ಅನ್ನೋದನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ 2ನೇ ದಿನ 10% ಇನ್ಕಮ್ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ಅವರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ 3ನೇ ದಿನ ಆದಂತ ನಿನ್ನೆ 69% ಅಂದ್ರೆ 69% ಇನ್ಕಮ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಕೂಡ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದ್ರ ನಂತರ ಇರ್ತಕ್ಕಂತ ನೆಕ್ಸ್ಟ್ ಇನ್ಕಮ್ ಯಾವ್ದು ಸ್ನೇಹಿತರೆ, ರೆಕರಿಂಗ್ ಲೆವೆಲ್ ಬೋನಸ್. ಸೊ ತಮ್ಗೆಲ್ರಿಗೂ ಗೊತ್ತಿದೆ, ಒಂದು ಆರ್ಡರ್ ವೈಸ್ ನಾವು ಹೋಗ್ಬೇಕಾದ್ರೆ ಆ ಆರ್ಡರ್ ನಾವು ಫಾಲೋ ಮಾಡೋಣ. ಸೊ ರೆಕರಿಂಗ್ ಲೆವೆಲ್ ಬೋನಸ್ ನಮ್ಮೆಲ್ರಿಗೂ ಗೊತ್ತಿದೆ. ಈ ಒಂದು ಪ್ರಾಜೆಕ್ಟ್ ಅಲ್ಲಿ 21% ನಮ್ಗೆ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ, ಸ್ಟಾರ್ಟಿಂಗ್ ಫ್ರಮ್ 2nd ಲೆವೆಲ್ ಟು 15th ಲೆವೆಲ್. ಓಕೆ, 15th ಲೆವೆಲ್ ವರೆಗೂ ನಮ್ಗೆ ಇದು ಬರ್ತಾ ಇದೆ. ಸೊ ಈ 15th ಲೆವೆಲ್ ವರೆಗೂ ಬರಬೇಕು ಅಂತಂದ್ರೆ ಟೋಟಲ್ ಆಗಿ 1.5% ನಮ್ಗೆ ಇಂಟು 14 ಅಂದ್ರೆ 14 ಲೆವೆಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. 1.5% ಅದು ಟೋಟಲ್ ಆಗಿ ಸೇರಿದ್ರೆ 21% ಆಗುತ್ತೆ. ನೋಡ್ತಾ ಇರ್ಬೋದು. ಓಕೆ, ಇದನ್ನ ನಾವು ಇವತ್ತು ಇನ್ ಡೆಪ್ತ್ ಅಲ್ಲಿ ಸ್ವಲ್ಪ ನೋಡೋಣ. ಸೊ ಹೇಗಿರುತ್ತೆ, ಯಾವ ತರ ಬರುತ್ತೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಬರೋಣ ಬನ್ನಿ. ಓಕೆ, ರೆಕರಿಂಗ್ ಲೆವೆಲ್ ಬೋನಸ್ 21%. ಓಕೆ, ಸೊ ಈ ರೆಕರಿಂಗ್ ಲೆವೆಲ್ ಬೋನಸ್ 21% ತುಂಬಾ ಅಂದ್ರೆ ತುಂಬಾ ನಾನ್ ವರ್ಕಿಂಗ್ ಇನ್ಕಮ್ ಅಂತಾನೆ ಕರಿತೀವಿ. ಯಾಕಂದ್ರೆ ಎಷ್ಟೋ ಜನ ನೋಡ್ತೀರಾ ವರ್ಕ್ ಮಾಡಿ ಎಷ್ಟೋ ಜನಕ್ಕೆ ಗೊತ್ತೂ ಇರಲ್ಲ ಈ ಇನ್ಕಮ್ ಎಲ್ಲಿಂದ ಬಂದಿರುತ್ತೆ, ಯಾವ ತರ ಬರುತ್ತೆ, ಹೇಗ್ ಬರುತ್ತೆ, ಏನು ಗೊತ್ತಿರಲ್ಲ. ಬಟ್ ಇನ್ಕಮ್ ಮಾತ್ರ ಖಂಡಿತ ಬಂದೇ ಬರುತ್ತೆ ಅನ್ನೋದು ಮಾತ್ರ ಗೊತ್ತಿರುತ್ತೆ.
ಓಕೆ. ಸೊ ಈ ರೆಕರಿಂಗ್ ಲೆವೆಲ್ ಬೋನಸ್ನ ಇವತ್ತು ನಾವು ನೋಡ್ತಾ ಬರೋಣ. ತುಂಬಾ ಅದ್ಭುತವಾದಂತ ಇನ್ಕಮ್. ಸೊ ಮೊದಲನೇದಾಗಿ ಈ ಒಂದು 1.5% ಎಲ್ಲಿಂದ ಕೊಡ್ತಾರೆ ನಮ್ಗೆ, ಸೊ ಹೇಗ್ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು. ಓಕೆ, ಹಾಗಾಗಿ ನಾವು ಫಸ್ಟ್ ಇಲ್ಲಿ ನಮ್ಮ ರ್ಯಾಂಕ್ಸ್ ಗೊತ್ತಿದೆ ನಮ್ಮೆಲ್ರಿಗೂ. ರ್ಯಾಂಕ್ ನಂಬರ್ 1 ಹಿಡಿದು 15ನೇ ರ್ಯಾಂಕ್ ವರೆಗೂ ಇದೆ, ಕರೆಕ್ಟಾ? ಸೊ ಚಾಟ್ ಬಾಕ್ಸ್ ಅಲ್ಲಿ ಆಪ್ಷನ್ ಇದೆ, ಒಂದ್ ನಿಮಿಷ ನಿಮ್ಗೆಲ್ರಿಗೂ ಅಲೋ ಮಾಡ್ತೀನಿ. ಚಾಟ್ ಸೆಟ್ಟಿಂಗ್ಸ್ ಚೇಂಜ್ ಮಾಡೋ ತಡೀರಿ, ಜಸ್ಟ್ ಗಿವ್ ಮಿ 1 minute. ಸೊ ಚಾಟ್ ಬಾಕ್ಸ್ ಅಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಎಲ್ರಿಗೂ ಅಲೋ ಮಾಡ್ಕೊಡ್ತೀನಿ ಈಗ ನಾನು. ಸೊ ಒಬ್ಬೊಬ್ರು ಕೂಡ ತಾವ್ ಬೇಕಂತಂದ್ರೆ ಬರೀಬಹುದು. ಅಲ್ಲಿ ಒಟ್ಟು ಎಷ್ಟು ರ್ಯಾಂಕ್ ಇದೆ? 15 ರ್ಯಾಂಕ್ ಇದೆ. ಸೊ ಯಾರು ಒಬ್ಬೊಬ್ರು ಒಂದೊಂದು ರ್ಯಾಂಕ್ ನ ಬರೀಬಹುದು. ಯಾವ್ಯಾವ ರ್ಯಾಂಕ್ ಅಂತ ಬರೀರಿ, ಅಲ್ಲಿವರೆಗೂ ಕೂಡ ನಾನು ನನ್ನ ಎಕ್ಸೆಲ್ ಶೀಟ್ ನ ಶೇರ್ ಮಾಡ್ತೀನಿ. ಎಷ್ಟು ರ್ಯಾಂಕ್? 15 ರ್ಯಾಂಕ್ ಇದೆ ಇಲ್ಲಿ. ಸೊ ಒಂದೊಂದು ರ್ಯಾಂಕ್ ಹೆಸರನ್ನ ಬರೀಬಹುದಾ ಎಲ್ರು ಕೂಡ ಚಾಟ್ ಬಾಕ್ಸ್ ಅಲ್ಲಿ? ಬಿಗಿನರ್ ಆಗುತ್ತೆ ಮೊದಲನೇದು, ನಂತರ ಇನ್ಫ್ಲುಯೆನ್ಸರ್ ಆಗುತ್ತೆ, ಆಮೇಲೆ ಅಚೀವರ್ ಆಗುತ್ತೆ, ಕರೆಕ್ಟಾ? ಓಕೆ, ರ್ಯಾಂಕ್ ಆಯ್ತು. ನಂತರ 100% ಪ್ಯಾಕೇಜ್ ಕಾಸ್ಟ್ 100%. ಆಮೇಲೆ 110% ಡಿಸ್ಟ್ರಿಬ್ಯೂಷನ್ ಅಲ್ವಾ? ಸೊ 10% ಎಕ್ಸ್ಟ್ರಾ, 10% ಅಮೌಂಟ್. ಓಕೆ, ಓಕೆ. ಸೊ 100% ಪ್ಯಾಕೇಜ್ ಕಾಸ್ಟ್ ಅಲ್ಲಿ ತಮ್ಮೆಲ್ರಿಗೂ ಗೊತ್ತಿದೆ, ಇಲ್ಲಿ 1.5% ಅಂತ ಬರೆಯೋಣ. ಯಾಕಂತಂದ್ರೆ ನಮ್ಗೆ ಡಿವೈಡ್ ಆಗ್ತಿರೋದು 1.5%, ಕರೆಕ್ಟ್ ಅಲ್ವಾ? ಓಕೆ, ವೆರಿ ನೈಸ್. ಯಾವ್ದು ಫಾರ್ಮುಲಾ ಇಲ್ವಲ್ಲ ಇಲ್ಲಿ? ಓಕೆ, ಸೊ ಮೊದಲನೇ ಪ್ಯಾಕೇಜ್ ಕಾಸ್ಟ್ ತಮ್ಮೆಲ್ರಿಗೂ ಗೊತ್ತಿದೆ 0.004. ಆಕ್ಚುಲಿ 100% ಅಂತಂದ್ರೆ 4, ಇನ್ನು 10% ಆಡ್ ಮಾಡಿದಾಗ 0.4 ಆಗುತ್ತೆ. ಸೊ ಈ 10% ಹೇಗಾಗುತ್ತೆ? ಇಸ್ ಈಕ್ವಲ್ ಟು ಈ ಪ್ಯಾಕೇಜಿನ ಕಾಸ್ಟ್ ಏನಿದೆ ಇಂಟು 10% ಹಾಕೋಣ. ನೋಡಿ, 0.004 ಅದ್ ಬಂದು 100% ಪ್ಲಸ್ 10% ಸೇರಿದ್ರೆ 0.0004 ಅಂತ ಕರಿತೀವಿ, ಕರೆಕ್ಟಾ? ಈ ಪ್ಯಾಕೇಜ್ ನ 2 ಪಟ್ಟು ಮಾಡಿದಾಗ ನಮ್ಗೆ 0.008 ಆಗತ್ತೆ, ಕರೆಕ್ಟ್ ಅಲ್ಲ? ಬಟ್ ನಮ್ಗೆ ಬೇಕಾಗಿರೋದು 0.006. 0.006, ಸಾರಿ 0 ಅದು 0.006. ಈ ಪ್ಯಾಕೇಜಿನ 10% ತಾವು ನೋಡ್ತಾ ಇದ್ದೀರಾ. ಓಕೆ, ಸೊ ಇಲ್ಲಿಂದ ನಾವು ಹೋಗ್ತಾ ಹೋಗ್ತಾ 2 ಪಟ್ಟಾಗುತ್ತೆ ಪ್ಯಾಕೇಜ್. ನೋಡಿ, ಎಲ್ಲದು 2 ಪಟ್ಟಾಗುತ್ತೆ ಇಲ್ಲಿಂದ ಹೋಗ್ತಾ. ಓಕೆ, ಸೊ ಟೋಟಲ್ ಆಗಿ 100% ಪ್ಯಾಕೇಜ್ ಕಾಸ್ಟ್ ಇಲ್ಲಿ 10%, 110% ಸ್ನೇಹಿತರೆ ಇಲ್ಲಿ ಟೋಟಲ್ ಆಗಿರ್ತಕ್ಕಂಥದ್ದು. ಅದನ್ನ ಬೇಕಾದ್ರೆ ಬರ್ಬಿಡೋಣ ತಮ್ಗೆ, ಕನ್ಫ್ಯೂಷನ್ ಆಗದೆ ಇರ್ಲಿ ಅಂತ. 110% ಅಂತ ಅಂದ್ರೆ ಇದು 2 ಸೇರ್ಸಿದ್ರೆ ಪ್ಲಸ್. ಓಕೆ, ಇದು ಆಕ್ಚುಲ್ ಆಗಿ ಪ್ಯಾಕೇಜಿನ ಕಾಸ್ಟ್. ನಮ್ಮೆಲ್ರಿಗೂ ಟೋಟಲ್ ಆಗಿ ನಾವು ಇಷ್ಟು ಅಮೌಂಟ್ ಅನ್ನ ಕೊಡ್ತೀವಿ, ಕರೆಕ್ಟ್ ಅಲ್ವಾ? ಓಕೆ, ಒಂದು ಫಾರ್ಮುಲಾನ ಮೆನ್ಷನ್ ಮಾಡಿದೀನಿ, ತಾವೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಕಣ್ ಮುಂದೆ. ಸೊ ಈ ಪ್ಯಾಕೇಜಿನ ಕಾಸ್ಟ್ ಅಲ್ಲಿ ನಮ್ಗೆ ಸೆಕೆಂಡ್ ಲೆವೆಲ್ ಅಂತ ಅಂದ್ರೆ ನಾವು ಶುರು ಮಾಡ್ತೀವಿ. ಓಕೆ, ಸೆಕೆಂಡ್ ಲೆವೆಲ್ ಇಂದ ಬರ್ತಕ್ಕಂಥ ಇನ್ಕಮ್ ಯಾವ ರೀತಿ ಇರುತ್ತೆ? ಸೊ ಜಸ್ಟ್ ಗಿವ್ ಮಿ 1 minute.
ಸೊ ಮತ್ತೆ ಶೇರ್ ಮಾಡೋಣ ಸ್ಕ್ರೀನ್ ಅನ್ನ ಒಂದು ನೋಟ್ ಪ್ಯಾಡ್ ಮುಖಾಂತರ. ಓಕೆ, ಸೊ ಇದು ನಿಮ್ಗೆ ಈಸಿ ಆಗ್ಲಿ ಅಂತ ಇದನ್ನ ನಾನು ಮಾಡ್ಕೊಡ್ತಾ ಇದೀನಿ. ಸೊ ಈಸಿಯಾಗಿ ಅರ್ಥ ಮಾಡ್ಸೋಕೆ ಒಂದು ಪ್ರಯತ್ನವನ್ನ ಪಡ್ತಾ ಇದೀನಿ. ಬೆಳಗಿನ ಒಂದು ರೆಕರಿಂಗ್ ಲೆವೆಲ್ ಬೋನಸ್, ಓಕೆ, 1.5% into 14 levels is equal to 21% total distribution. ಸೊ ಇದು ಯಾವ ಲೆವೆಲ್ ಇಂದ ಸ್ಟಾರ್ಟ್ ಆಗುತ್ತೆ, ಹೇಗ್ ಸ್ಟಾರ್ಟ್ ಆಗುತ್ತೆ? ಓಕೆ, ಸೊ ಲೆವೆಲ್ ನಂಬರ್ 1 ಅಂದ್ರೆ ಫಸ್ಟ್ ನಾನ್ ಆಗಿರ್ತೀನಿ. ಓಕೆ, ಸೊ ನಾನ್ ಬರ್ತೀನಿ, ನಾನ್ ಶುರು ಮಾಡ್ತೀನಿ. ಓಕೆ, ಇದು ನನ್ನ ಒಂದು ರಿಜಿಸ್ಟ್ರೇಷನ್ ಐಡಿ. ಸೊ ನಾನು ಎಡಭಾಗದಲ್ಲಿ ಮಿಸ್ಟರ್ ಕಾಂತರಾಜ್ ಸರ್ನ, ಓಕೆ, ಆರ್ಯ ಸರ್ನ ನಾನು ರಿಜಿಸ್ಟ್ರೇಷನ್ ಮಾಡಿರ್ತೀನಿ. ಈ ಕಡೆ ಮಿಸ್ಟರ್ ಹೇಮಂತ್ ಕುಮಾರ್ ಸರ್ನ ನಾನು ರಿಜಿಸ್ಟ್ರೇಷನ್ ಮಾಡಿರ್ತೀನಿ. ನೋಡಿ ಸ್ನೇಹಿತರೆ, ಇದು ನನ್ನ ಜಿನಿಯಾಲಜಿ. ಇದು ನನ್ನ ಫಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ. ಸೊ ಫಸ್ಟ್ ಲೆವೆಲ್ ಇಂದ ಇವರಿಂದ ನನ್ಗೆ ಏನ್ ಇನ್ಕಮ್ ಬರುತ್ತೆ, ಆಲ್ರೆಡಿ 10% ಇನ್ಕಮ್ ಬಂದಿರುತ್ತೆ ಡೈರೆಕ್ಟ್ ರೆಫರಲ್, ಪ್ಲಸ್ 69% ಇನ್ಕಮ್ ಕೂಡ ಬಂದಿರುತ್ತೆ, 79%. ಮೂರನೇ ಇನ್ಕಮ್ ಆದಂತ 1.5% ನನಗೆ ಈ ಇಬ್ರು ವ್ಯಕ್ತಿಗಳ ಕಡೆಯಿಂದ ಬರಲ್ಲ, ಯಾವತ್ತಿಗೂ ಬರಲ್ಲ. ಫಸ್ಟ್ ಇಬ್ರು ಡೈರೆಕ್ಟ್ ಮಾಡಿರ್ತೀರ, ಅರ್ಥ ಮಾಡ್ಕೊಳ್ಬೇಕು. ಇವರಿಬ್ರಿಂದ ಯಾವತ್ತೂ ಕೂಡ ನನಗೆ 1.5% ಇನ್ಕಮ್ ಬರಲ್ಲ. ಆದ್ರೆ ಅವ್ರ ಕೆಳಗಡೆ ಬರ್ತಕ್ಕಂತ ಟೀಮ್ ಏನಿದ್ದಾರೆ ಅವರಿಂದ ನನಗೆ ಬರೋ ಸಾಧ್ಯತೆಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಕಾಂತರಾಜ್ ಸರ್ ಕಡೆ ಕಾಂತರಾಜ್ ಸರ್ 1 ಅಂಡ್ ಕಾಂತರಾಜ್ ಸರ್ 2 ಅಂತ ಬರೆಯೋಣ, ಜಸ್ಟ್ ಒಂದು ಎಕ್ಸಾಂಪಲ್ಗೆ. ನೆಕ್ಸ್ಟ್ ಹೇಮಂತ್ ಸರ್ 1 ಅಂಡ್ ಹೇಮಂತ್ ಸರ್ 2. ಓಕೆ, ಜಸ್ಟ್ ಒಂದು ಎಕ್ಸಾಂಪಲ್ ಬರೀತಾ ಇದೀನಿ ತಮ್ಗೆ. ನೋಡಿ, ಈ ತರ ಒಂದು ಆರ್ಡರ್ ಕೂತಿರುತ್ತೆ. ಬಟ್ ಈ 4 ಜನ ಯಾರು ಕಾಂತರಾಜ್ ಸರ್ 1 ಕಾಂತರಾಜ್ ಸರ್ 2 ಇದಾರಲ್ಲ, ಅವ್ರ ಕೆಳಗಡೆ ಹೇಮಂತ್ ಸರ್ 1 ಹೇಮಂತ್ ಸರ್ 2. ಈ 4 ಜನ ಬಿಗಿನರ್ ಆಗಿ ಬರ್ಬೇಕು. ಕರೆಕ್ಟಾ? ಬಿಗಿನರ್ ರ್ಯಾಂಕ್ ಅಲ್ಲೇ ಬರ್ಬೇಕು. ಓಕೆ, ಸಾರಿ. ಓಕೆ, ಸೊ ಈ ಎಲ್ಲರೂ ಬಿಗಿನರ್ ಅಲ್ಲೇ ಬರ್ಬೇಕು. ಸೊ ಬಿಗಿನರ್ ಅಲ್ಲಿ ನಾವು ಖರ್ಚು ಮಾಡ್ತಕ್ಕಂಥದ್ದು ಇಲ್ಲಿ ಅಮೌಂಟ್ ಎಷ್ಟಿದೆ ನಮ್ಮೆಲ್ಲರಿಗೂ ಗೊತ್ತಿದೆ, 0.0044 ಅಂತ ಕರಿತೀವಿ ನಾವು. ಕರೆಕ್ಟ್ ಅಲ್ಲ? ಬಟ್ ಆ 0.0044 ಬಂದು 110% ಆಗಿರುತ್ತೆ. ಅರ್ಥ ಮಾಡ್ಕೊಳ್ಬೇಕು. ಇದು ನಾವು ತುಂಬಾ ಟೆಕ್ನಿಕಲ್ ಟ್ರೈನಿಂಗ್ ಆಗಿರೋದ್ರಿಂದ ತಮ್ಗೆ ಇಲ್ಲಿ ಕ್ವಶನ್ ಕೂಡ ಕೇಳೋ ಎಲ್ಲಾ ಸಾಧ್ಯತೆಗಳಿರುತ್ತೆ. ಸೊ ಕ್ವಶನ್ ಅನ್ನು ಕೂಡ ತಾವು ಕೇಳಬಹುದು, ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ. ಸೊ ಈ 0.0044 ಬಂದು 110%. ನಮ್ಗೆ ಇಲ್ಲಿ 4ಗೆ ಸ್ಟಾಪ್ ಮಾಡ್ತೀವಿ. ಇದು 100% ಅಮೌಂಟ್ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು, ತುಂಬಾ ಜನ ಗೊತ್ತಿರಲ್ಲ, ತಾವು ತಿಳ್ಕೊಳ್ಳಿ. 0.004 ನೋಡಿ, ಈ ಅಮೌಂಟಿನ 1.5% ನಮ್ಗೆ ಸಿಗ್ತಕ್ಕಂಥದ್ದು, ನಾಟ್ ಆನ್ 0.0044. ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು. ಓಕೆ, ಸೊ ವಾಪಸ್ ನಾನು ಎಕ್ಸೆಲ್ ಶೀಟ್ಗೆ ಹೋಗ್ತೀನಿ. ಅದಕ್ಕೆ ಮುಂಚೆ ಬೇಕಂತ ಅಂದ್ರೆ ಇದ್ರ ಫೋಟೋ ತಗೊಳ್ಬಹುದು, ಯಾರಾದ್ರೂ ಸ್ಕ್ರೀನ್ ಶಾಟ್ ತಗೊಳ್ಬಹುದು. ಈ ಅಮೌಂಟ್ ಏನಿದೆ 0.004 ಇದೆಯಲ್ಲ, ಇದು ನಮ್ಮ 100% ಪ್ಯಾಕೇಜ್. ಪ್ರತಿಯೊಬ್ರು ರಿಜಿಸ್ಟರ್ ಆಗ್ತಾ ಇದಾರೆ ನೋಡಿ, ಈ 4 ಜನ. ಬಟ್ ಈ ರಿಜಿಸ್ಟರ್ ಆದಾಗ ನಮ್ಗೆ ಕ್ರೈಟೀರಿಯಾ ಬರಿಬೇಕು. ಐಮ್ ಸಾರಿ, ನಾನು ಕ್ರೈಟೀರಿಯಾನ ಬರ್ದಿಲ್ಲ, ಕ್ಷಮಿಸಿ. ಸೊ ಕ್ರೈಟೀರಿಯಾ ಬೇಕಾಗಿರ್ತಕ್ಕಂಥದ್ದು, ಸೆಲ್ಫ್ ಇನ್ಫ್ಲೂಯೆನ್ಸರ್ ಆಗಿ 2 ಡೈರೆಕ್ಟ್ಸ್ ನ ಕೂಡ ನಾವು ಇನ್ಫ್ಲೂಯೆನ್ಸರ್ ಮಾಡಿರ್ಬೇಕು, ಮ್ಯಾಂಡೇಟ್ರಿ. ಸೊ ಇದಿದ್ದಾಗ ಮಾತ್ರ ನಾವು ಇನ್ಕಮ್ ಅನ್ನ ಪಡಿತಕ್ಕಂತ ಅವಕಾಶ ಇರುತ್ತೆ. ಸೊ ಫಸ್ಟ್ ನಾನು ಇನ್ಫ್ಲೂಯೆನ್ಸರ್ ಆಗಿ ನನ್ನ ಕೆಳಗಡೆ ಇರ್ತಕ್ಕಂಥ ಇಬ್ರು ವ್ಯಕ್ತಿ, ಅಂಡ್ ಇಬ್ರು ವ್ಯಕ್ತಿನೂ ಒಂದೇ ಕಡೆ ಇನ್ಫ್ಲೂಯೆನ್ಸರ್ ಆದ್ರೂ ಪರವಾಗಿಲ್ಲ, ನಾಟ್ ನೆಸೆಸರಿ ಎಡಭಾಗದಲ್ಲಿ ಬಲಭಾಗದಲ್ಲೇ ಆಗಿರ್ಬೇಕು ಅಂತ. ಈಗ ನಾನು ಯಾರನ್ನೂ ಇಂಟ್ರೊಡ್ಯೂಸ್ ಮಾಡಿರ್ತೀನಿ, ಕಾಂತರಾಜ್ ಸರ್ನ ಇಂಟ್ರೊಡ್ಯೂಸ್ ಮಾಡಿರ್ತೀನಿ, ಬಲಗಡೆ ನಾನು ಇಂಟ್ರೊಡ್ಯೂಸ್ ಮಾಡಿಲ್ಲ. ಅಕಸ್ಮಾತ್ ಇಲ್ಲೊಂದು ಸ್ಪಿಲ್ ಓವರ್ ಬಂದ್ ಕೂರುತ್ತೆ, ಲೆಟ್ಸ್ ಸೇ ಸ್ಪಿಲ್ ಓವರ್ ಬಂದ್ ಕೂರುತ್ತೆ, ಸ್ಪಿಲ್ ಓವರ್ ಬಂದು ಕುತ್ಕೊಂಡಿದೆ, ಯಾರು ಅಂತ ಗೊತ್ತಿಲ್ಲ. ಮತ್ತೆ ನಾನು ಇಂಟ್ರೊಡ್ಯೂಸ್ ಮಾಡೋ ಅಂತ ಪರ್ಸನ್ ಬಂದ್ಬಿಟ್ಟು ಕಾಂತರಾಜ್ ಸರ್ ಕೆಳಗಡೆ ಹೋಗಿ ಪ್ಲೇಸ್ಮೆಂಟ್ ಆಗ್ತಾರೆ ಅಂತ ತಿಳ್ಕೊಳ್ಳೋಣ. ಸಾರಿ, ಹೇಮಂತ್ ಸರ್ನ ಪ್ಲೇಸ್ಮೆಂಟ್ ಇಲ್ಲ ಆಗುತ್ತೆ. ಕಾಂತರಾಜ್ ಸರ್ 1 ಅಂತ ಹಾಕಿದೀನಲ್ಲ, ಇಲ್ಲಿ ಬಂದು ಹೇಮಂತ್ ಸರ್ ಆಗ್ತಾರೆ. ಓಕೆ, ಇಲ್ಲಿ ಬಂದು ಹೇಮಂತ್ ಸರ್ ಆಗ್ತಾರೆ. ಒಂದು ಎಕ್ಸಾಂಪಲ್ಗೆ ಸ್ನೇಹಿತರ ಬರೀತಾ ಇರೋದು, ತಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಕೆಲವ್ರಿಗೆ ಸಿನಾರಿಯೋಗಳು ಕೊಡ್ತಾ ಇದೀನಿ, ತಾವು ನೋಡ್ಬೋದು. ಸ್ಪಿಲ್ 1, ಸ್ಪಿಲ್ 2.
ನೋಡಿ ಈ ಒಂದು ಸಿನಾರಿಯೋ ನೋಡಿ ಹಿಂಗೆ ಇರ್ಬೇಕು ಅಂತಲ್ಲ, 2 ಸಿನಾರಿಯೋ ಕೊಟ್ಟಿದ್ದೀನಿ. ಮಧು ಸರ್ ಬಂದ್ರು, ಕಾಂತಾರ ಸರ್ನ ಇಲ್ಲಿ ರಿಜಿಸ್ಟರ್ ಮಾಡಿದ್ರು, ಈ ಕಡೆ ಹೇಮಂತ್ ಸರ್ನ ರಿಜಿಸ್ಟರ್ ಮಾಡಿದ್ರು, ಇವ್ರಿಬ್ಬರನ್ನ ಇನ್ಫ್ಲುಯೆನ್ಸರ್ ಮಾಡಿದ್ರು, ಅಲ್ಲೂ ಕ್ವಾಲಿಫೈ ಆಗುತ್ತೆ. ಅಕಸ್ಮಾತ್ ನಾನು ಇಲ್ಲಿ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಒಬ್ಬರನ್ನ ಮಾಡಿದ್ದೀನಿ ಇಂಟ್ರೊಡ್ಯೂಸ್. ಇನ್ನೊಬ್ಬ ವ್ಯಕ್ತಿ ಬಂದ್ಬಿಟ್ಟು ನನಗೆ ನನ್ನ ಅಪ್ಲೈನ್ ಕಡೆನ ಸ್ಪಿಲ್ ಓವರ್ ಆಗಿದೆ, ಬಟ್ ಇಲ್ಲಿ ಫುಲ್ಫಿಲ್ ಆಗ್ಬಿಟ್ಟಿದೆ. ಮತ್ತೆ ನಾನು ಇಂಟ್ರೊಡ್ಯೂಸ್ ಮಾಡಂತ ವ್ಯಕ್ತಿ ಯಾರ ಕೆಳಗಡೆ ಬರ್ತಾರೆ, ಕಾಂತಾರ ಸರ್ನ ಎಡಭಾಗದಲ್ಲಿ ಬಂದು ಹೇಮಂತ್ ಸರ್ ಕೂತ್ಕೊಳ್ತಾರೆ. ಓಕೆ, ಅವಾಗ ನನ್ನ 2ನೇ ಡೈರೆಕ್ಟ್ ಆಯ್ತು. ಬಟ್ ಇದು ಮ್ಯಾಚಿಂಗ್ ಆಗ್ಬೇಕು ಅಂತ ಯಾವುದೇ ಕಂಡೀಷನ್ ಇಲ್ಲ, ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಎರಡೂ ಮ್ಯಾಚ್ ಆಗ್ಬೇಕು, ಎಡಭಾಗ ಬಲಭಾಗ ಅಂತ ಯಾವ್ದು ಮ್ಯಾಚಿಂಗ್ ಆಪ್ಷನ್ ಇಲ್ಲ. ಸೊ ಹೇಮಂತ್ ಸರ್ ಇಲ್ಲಿ ಬಂದಾಗ ಏನಾಗುತ್ತೆ, ಅದು ನನ್ನ 2ನೇ ಡೈರೆಕ್ಟ್ ಆಗುತ್ತೆ. ಇಲ್ಲೂ ಕೂಡ ಇವ್ರು ಇನ್ಫ್ಲುಯೆನ್ಸರ್ ಆಗಿರ್ತಾರೆ, ಇವರು ಇನ್ಫ್ಲುಯೆನ್ಸರ್ ಆಗಿರ್ತಾರೆ. ಅಲ್ಲಿಗೆ ನನ್ನ ಕಂಡೀಷನ್ ಏನ್ ಹೇಳುತ್ತೆ, ಸೆಲ್ಫ್ ಇನ್ಫ್ಲುಯೆನ್ಸರ್ ಆಗಿ 2 ಡೈರೆಕ್ಟ್ ಇನ್ಫ್ಲುಯೆನ್ಸರ್ ನ ಮಾಡಿರ್ಬೇಕು. ಸೊ ನಾನು 2 ಡೈರೆಕ್ಟ್ ಇನ್ಫ್ಲುಯೆನ್ಸರ್ ನ ಮಾಡಿದ್ದೀನಿ, ರೈಟ್. ಸೊ ಹೀಗಾಗಿ ಇದರ ಒಂದು ಕ್ರೈಟೀರಿಯಾ ನಮ್ಗೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ನೋಡ್ತಾ ಬರೋಣ. ಓಕೆ, ಸಾಕಷ್ಟು ಜನ ಮೆಸೇಜ್ ಮಾಡಿದ್ರ. ಬಿಗಿನರ್ ಅಂತ ಬರ್ದಿದ್ದಾರೆ ವಸಂತ್ ಅವರು, ಕೆಲವು ಇನ್ಫ್ಲುಯೆನ್ಸರ್ ಬರ್ದಿದ್ದಾರೆ, ಅಚೀವರ್, ಐಕಾನ್, ಅಚೀವರ್, ಅಂಬಾಸಿಡರ್, ಪೈನಿಯರ್, ಮೆಂಟಾರ್, ಚಾಂಪಿಯನ್, ಡೈರೆಕ್ಟರ್, ಟೈಟನ್, ಐಕಾನ್, ವೆರಿ ನೈಸ್. ಸೊ ರಾಜ್ಕುಮಾರ್ ಅವ್ರು ಬರ್ದಿರೋ ಬಿಗಿನರ್, ಇನ್ಫ್ಲುಯೆನ್ಸರ್, ಅಚೀವರ್, ಅಂಬಾಸಿಡರ್, ಪೈನಿಯರ್, ಮೆಂಟಾರ್ ವರ್ಗೂ ಬರ್ದಿದ್ದೀರಾ. ಅಂದ್ರೆ ನೀವು ಯಾವ ಲೆವೆಲ್ ವರ್ಗೂ ಆಗಿದ್ದೀರಾ ಆ ಲೆವೆಲ್ ವರ್ಗೂ ಬರ್ದಿದ್ದೀರಾ. 15 ಲೆವೆಲ್ ವರ್ಗೂ ಬರೀರಿ ಅಂತಂದ್ರೆ ಬರ್ದಿಲ್ಲ. ಅಂದ್ರೆ ನಿಮ್ಮ ಒಂದು ಪರ್ಟಿಕ್ಯುಲರ್ ಲೆವೆಲ್ ಎಷ್ಟಿದೆ ಅಲ್ಲಿವರೆಗೂ ಮಾತ್ರ ಬರ್ದಿದ್ದೀರಾ. ಓಕೆ, ನೈಸ್, ಥ್ಯಾಂಕ್ ಯು. ಸ್ನೇಹಿತರೆ, ನಾನು ಕೇಳಿದ್ದು ಟೋಟಲ್ 15 ರ್ಯಾಂಕ್ ಇದೆ, 15 ರ್ಯಾಂಕ್ ಬರೀ, ಪರವಾಗಿಲ್ಲ, ದಟ್ಸ್ ಓಕೆ. ಟೈಮ್ ಸಮಯ ವೇಸ್ಟ್ ಮಾಡೋದ್ ಬೇಡ, ನಾನೇ ಬರ್ದ್ ಕೊಡ್ತೀನಿ ಇಲ್ಲಿ, ಮತ್ತೆ ತೋರಿಸ್ಕೊಡ್ತೀನಿ ತಮ್ಗೆ. ಮತ್ತೆ ನಾನು ಎಕ್ಸೆಲ್ ಶೀಟ್ ಬಂದಿದ್ದೀನಿ, ತಾವ್ ನೋಡಿರ್ಬಹುದು ಅಲ್ಲಿ. ಸೊ ಇಲ್ಲಿ ತಾವೆಲ್ಲ ನೋಡ್ಬೋದು, ತುಂಬಾ ಮುಖ್ಯವಾಗಿ ನಮ್ಗೆ ಪ್ಯಾಕೇಜ್ ಕಾಸ್ಟ್ ಏನಿದೆ, ಓಕೆ, ಈ ಒಂದು ಪ್ಯಾಕೇಜ್ 0.004 ಅಂತ ಏನಿದೆ, ಇದು 100%. ಇದಕ್ಕೆ 10% ಸೇರಿಸಿದ್ರೆ 0.0004 ಆಗುತ್ತೆ. ಇದು ಎರಡೂ ಸೇರಿಸಿದಾಗ ನಮ್ಗೆ 0.0044 ಆಗುತ್ತೆ. ಓಕೆ, ಸೊ ಇದು 110% ನಮ್ಗೆ. ಓಕೆ, ನೋಡಿ ಇಲ್ಲಿ ಕಾಣಿಸ್ತದೆ, 4 ಕಾಣಿಸಿರ್ಲಿಲ್ಲ ಆಗ, ಇವಾಗ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈಗ ನಾವು ಈ ಪ್ಯಾಕೇಜ್ ಮೇಲೆ 1.5% ಕೊಡ್ತೀವ ಅಥವಾ ಈ ಪ್ಯಾಕೇಜ್ ಮೇಲೆ ಕೊಡ್ತೀವ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಸೊ ಈ 1.5% ಯಾವ್ದ್ರ ಮೇಲೆ ಕೊಡ್ತಾರೆ ಅನ್ನೋದನ್ನ ನಾವು ನೋಡೋಣ ಸ್ನೇಹಿತರೆ. ಓಕೆ, ಸೊ ಒಂದು ನಿಮಿಷ ಹಾಗೆ ಇರಿ. ಓಕೆ, ಸೊ 1.5% ಯಾವ ರೀತಿ ಬರುತ್ತೆ ಅನ್ನೋದನ್ನ ನಾವು ನೋಡ್ತಾ ಬರೋಣ ಇವತ್ತು. ಓಕೆ, ಸೊ ಈ ಪ್ಯಾಕೇಜ್ ನೋಡಿ 0.004 ಇದೆಯಲ್ಲ, ಇದರ 1.5% ಇಂಟು 1.5% ಹಾಕ್ತಾ ಇದೀನಿ. ಸೊ ನಮ್ಗೆ ಈ ಪ್ಯಾಕೇಜ್ ಅಲ್ಲಿ 2ನೇ ಲೆವೆಲ್ ಅಲ್ಲಿ, ಸೊ ಮೊದಲನೇ ಲೆವೆಲ್ ಅಲ್ಲಿ ಏನು ಸಿಕ್ಕಲ್ಲ ನಮ್ಗೆ, ಆಕ್ಚುಲ್ ಆಗಿ ಸಿಕ್ಕೋದೇ 2ನೇ ಲೆವೆಲ್ ಅಲ್ಲಿ. ಬಟ್ 2ನೇ ಲೆವೆಲ್ ಇಂದ 14ನೇ ಲೆವೆಲ್ ವರೆಗೂ ಏನಿದೆ, ಓಕೆ, ಸೊ ಆ ಒಂದು ಇನ್ಕಮ್ ಅನ್ನ ನಾವಿಲ್ಲಿ ಬರ್ದಿದೀವಿ. ಸೊ 0.00006 ಬರುತ್ತೆ. ನೋಡಿ, ತುಂಬಾ ಸಿಂಪಲ್, ಎಷ್ಟು ಈಸಿ. ಫಾರ್ಮುಲಾ ಇದ್ರೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಒಂದೊಂದಾಗಿ ಬರೆಯೋದೇ ಬೇಕಾಗಿಲ್ಲ. ಸೊ ಈ ಪ್ಯಾಕೇಜ್ ಅಲ್ಲಿ ಯಾರೋ ಬರ್ತಾರೆ, ನಮ್ಮ ಕೆಳಗಡೆ ಬಿಗಿನರ್ ಅಲ್ಲಿ ಇರ್ತಾರೆ, 2nd ಲೆವೆಲ್ ಅಲ್ಲಿ. ಇದು ರ್ಯಾಂಕ್, ಇದು ಬೇಕಾದ್ರೆ ಲೆವೆಲ್ ಬರೆಯೋಣ, ಲೆವೆಲ್ಸ್. ಓಕೆ, ಇಲ್ಲಿ 2nd, 3rd, 14 ಲೆವೆಲ್ಸ್ ಅಲ್ವಾ, ನೋಡಿ 14 ಲೆವೆಲ್. 2nd, 3rd, 4th, 6th, 7th ಈ ತರ ಬರಿತಾ ಇದೀನಿ. 9, 10, 11, 12, 13, 14, 15, 16. ಓಕೆ, 2ನೇ ಲೆವೆಲ್ ಅಂತ ಅಂದ್ರೆ ನಮ್ಮ ಮೊದಲನೇ ಲೆವೆಲ್ ಏನಿದೆ ಅದು ನಮ್ಗೆ ಅವ್ರ ಕಡೆಯಿಂದ ಬರಲ್ಲ, ಅದು ನಮ್ಗೆ 2nd ಲೆವೆಲ್ ಆಗಿ ಕನ್ಸಿಡರ್ ಆಗುತ್ತೆ. ಬಟ್ ಈ ಪ್ಯಾಕೇಜ್ ಇರುತ್ತೆ. ಸೊ ಟೋಟಲ್ ಆಗಿ ನೋಡ್ರೆ ಎಷ್ಟಾಯ್ತು ಕೌಂಟು, 14 ಆಯ್ತು, ಕರೆಕ್ಟ್ ಅಲ್ಲ? 14, 15 ಆಗಿದೆ. ಸೊ 14 ಲೆವೆಲ್ ನ ಕಟ್ಟ ಕಡೆಯದಾಗಿರೋ ಲೆವೆಲ್ ನ ನಾವು ಕನ್ಸಿಡರ್ ಮಾಡಲ್ಲ. ಓಕೆ, ಸೊ 14 ಲೆವೆಲ್ ನಮ್ಗೆ ಈ ತರ ಇನ್ಕಮ್ ಬರುತ್ತೆ 2nd ಲೆವೆಲ್ ಇಂದ ಕನ್ಸಿಡರೇಷನ್ಗೆ. ಆ 14 ಲೆವೆಲ್ ನ ಇನ್ಕಮ್ ನಮ್ಗೆ ಎಷ್ಟು ಬರುತ್ತೆ ಒಬ್ಬೊಬ್ಬರಿಂದ ನಾವು ನೋಡ್ತಾ ಇದೀವಿ. 0.00006 ಒಬ್ಬ ವ್ಯಕ್ತಿ ಕಡೆಯಿಂದ. ಸೊ 2nd ಲೆವೆಲ್ ಅಲ್ಲಿ ಎಷ್ಟು ಜನ ಇರ್ತಾರೆ, ನಂಬರ್ ಆಫ್ ಪೀಪಲ್, ನಂಬರ್ ಆಫ್ ಐಡಿಸ್ in 2x2 matrix. ನೋಡಿ ಇಲ್ಲಿ ಎಷ್ಟು ಜನ ಇರ್ತಾರೆ ನಾವು ನೋಡ್ತಾ ಬರ್ತೀವಿ. 2 ನಂತರ 4, ಕರೆಕ್ಟಾ? ಆಮೇಲೆ ಎಷ್ಟು, 8, 16,
ಈ ತರ. ಸೊ ನಮ್ಗೆ ಸಾಕಷ್ಟು 2x2 ಮ್ಯಾಟ್ರಿಕ್ಸ್ ಅಲ್ಲಿ ಹೋಗ್ತಾ ಇದ್ದಾಗ ನಾವು ಒಂದು ಫಾರ್ಮುಲಾನ ಹಾಕ್ಬಿಡೋಣ ಬೇಕಂದ್ರೆ ಇಲ್ಲಿ ನಿಮ್ಗಿನ ಈಸಿ ಆಗುತ್ತೆ. ಇಂಟು 2 ಇಂಟು 2 ಓಕೆ. ಫಾರ್ಮುಲಾ ಹೋಗ್ತಾ ಇಲ್ಲಿ 8 ಇಂಟು 2 16 ಜನ ಆಗಿರ್ತಾರೆ, ಇಲ್ಲಿ 32 ಜನ ಆಗಿರ್ತಾರೆ. ಓಕೆ. ಇಂಟು 2 64. ಓಕೆ. 128 256 512 1024 2048 14 ಲೆವೆಲ್ ಮಾತ್ರ ನಾನು ಲೆಕ್ಕ ಹಾಕ್ತೀನಿ. ಇಂಟು 2 ಇಂಟು 2 ಅಂಡ್ ಇಂಟು 2 14 ಲೆವೆಲ್ ಬರ್ದಿದ್ದೀನಿ. 14 ಲೆವೆಲ್ ಇಷ್ಟು ಜನ ಬರ್ತಾರೆ ಅಂತ. ಓಕೆ, ಕರೆಕ್ಟಾ? ಸೊ ಈ 14 ಲೆವೆಲ್ಗೆ ನಮ್ಗೆ ಇಷ್ಟು ಐಡಿ ಬಂದಿರುತ್ತೆ. ಇವರಿಂದ ಇನ್ಕಮ್ ಎಷ್ಟು ಬಂದಿರುತ್ತೆ ಅದನ್ನ ನೋಡೋಣ. ತುಂಬಾ ಮುಖ್ಯ ಅಲ್ವಾ? ಇನ್ಕಮ್ ಅಲ್ವಾ ತುಂಬಾ ಮುಖ್ಯ. ನೋಡಿ, 1.5% ರೆಕರಿಂಗ್ ಲೆವೆಲ್ ಬೋನಸ್ ಒಬ್ಬೊಬ್ಬರಿಂದ ಇಷ್ಟು ಬರ್ತಾ ಇದೆ. ಸೊ ಫಸ್ಟ್ ಲೆವೆಲ್ ಅಲ್ಲಿ ನಮ್ಗೆ ಇಬ್ರು ಇರ್ತಾರೆ, ಬಟ್ ಇಬ್ರಿಂದ ಇನ್ಕಮ್ ಬರಲ್ಲ. ಆಕ್ಚುಲಿ 4 ಜನ ಬರ್ಬೇಕು. ಸೊ 4 ಆಮೇಲೆ 8. ಸೊ ಇವರಿಂದ ಬರೋದು. ಫಸ್ಟ್ ಲೆವೆಲ್ 2 ಬರಲ್ಲ. ಸೊ 4 ಮಾಡ್ಬಿಡೋಣ ಇದನ್ನ. ಸಾರಿ, ನೋಡಿ ಎಲ್ಲ ಚೇಂಜ್ ಆಯ್ತು. ಫಸ್ಟ್ ಲೆವೆಲ್ ಅಂದ್ರೆ ಸೆಕೆಂಡ್ ಲೆವೆಲ್ ಇದು. ನಮ್ಗೆ ಫಸ್ಟ್ ಲೆವೆಲ್ ಇರಲ್ಲ, ಬಟ್ ಸೆಕೆಂಡ್ ಲೆವೆಲ್ ಅಲ್ಲೂ ಕೂಡ ನಮ್ಗೆ ಬಿಗಿನರ್ ಇಂದಾನೆ ಬರ್ತಾರೆ. ಹಾಗಾಗಿ ಇದನ್ನ ನಾವು ಸೆಕೆಂಡ್ ಲೆವೆಲ್ ಇಂದ 14th ಲೆವೆಲ್ ವರೆಗೂ ತಗೊಂಡಿದೀವಿ. ಸೊ ಸೆಕೆಂಡ್ ಲೆವೆಲ್ ಇಂದ 4, ಥರ್ಡ್ ಲೆವೆಲ್ ಅಲ್ಲಿ 8, ಮೂರನೇ 16, ಆಮೇಲೆ 4ನೇ 32, 64 ಇವರಿಂದ ಇನ್ಕಮ್ ಬರ್ತಾ ಇದೆ. ಸೊ 1.5% ಇಷ್ಟು ಜನದಿಂದ ಬರ್ತಾ ಇದೆ. ಸೊ ಈ 1.5% ಒಬ್ಬರಿಂದ ಅಂತಂದ್ರೆ 4 ಜನದಿಂದ ಎಷ್ಟಾಗುತ್ತೆ ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ ಇವಾಗ. ನೋಡಿ, ಇದು ನಮ್ಗೆ ಟೋಟಲ್ ಇನ್ಕಮ್ ಬರ್ತಾ ಇದೆ. ಟೋಟಲ್ ಇನ್ಕಮ್ ರಿಸೀವಬಲ್ ಅಂತ ಅಂದ್ರೆ ಇಷ್ಟು ಬರಬಹುದು. ಓಕೆ, ಟೋಟಲ್ ಆಗಿ ನಮ್ಗೆ ಬರೋ ಸಾಧ್ಯತೆಗಳಿದೆ ಇಷ್ಟು. ಓಕೆನಾ? ಇವಾಗ ನೋಡೋಣ, ಕ್ಯಾಲ್ಕುಲೇಟ್ ಮಾಡೋಣ. ಇಸ್ ಈಕ್ವಲ್ ಟು 1.5% ಆಫ್ ಬೇಸಿಕ್ ಪ್ಯಾಕೇಜ್ ಪ್ಲಸ್ 4 ಜನ. ಓಕೆ, ಸಾರಿ, ಇಂಟು ಮಾಡ್ಬೇಕಾಗುತ್ತೆ. ಟೋಟಲ್ ಆಗಿ 0.00006 ಇಂಟು 4 ಅಂದ್ರೆ ಸೆಕೆಂಡ್ ಲೆವೆಲ್ ಅಲ್ಲಿ 4 ಜನ ಇರ್ತಾರೆ. ಇಷ್ಟು ಇನ್ಕಮ್ ಬಂದಿದೆ. ಓಕೆ, ಬಂದ್ಬಿಡ್ತು, ಇನ್ಕಮ್ ಬಂದ್ಬಿಡ್ತು. ವೆರಿ ನೈಸ್. ನೋಡ್ತಾ ಇದ್ದೀರಾ? ಎಸ್. ನೋಡಿ ಸ್ನೇಹಿತರೆ, ನಮ್ಗೆ 4 ಜನದಿಂದ ಬರ್ತಕ್ಕಂತ ರೆಕರಿಂಗ್ ಲೆವೆಲ್ ಬೋನಸ್ಸಿನ ಇನ್ಕಮ್ 0.00024 ಸೆಕೆಂಡ್. ಇದನ್ನ ಬೇಕಾದ್ರೆ ತಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಐಡಿ ಒಳಗಡೆ ಹೋಗಿ. ನಾನು ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿದೀನಿ. ಅವ್ರ ಕೆಳಗಡೆ 4 ಜನ ಬಿಗಿನರ್ ಬಂದಿದ್ದಾರೆ. ಆ ಬಿಗಿನರ್ ನ 1.5% ಎಲ್ಲಿಂದ ಸಿಕ್ಕುತ್ತೆ ಅಂತಂದ್ರೆ ಅವರು ರಿಜಿಸ್ಟ್ರೇಷನ್ ಮಾಡತಕ್ಕಂತ ಪ್ಯಾಕೇಜ್ ನ ವ್ಯಾಲ್ಯೂ 0.004 ಆಗಿರುತ್ತೆ. 44 ಆಗಿರುತ್ತೆ. ನೋಡಿ, 0.0044 ನಾವು ಪ್ರತಿ ಸರಿ ಹೇಳೋದು. ಆದ್ರೆ 0.0044 ಮೇಲೆ ನಮ್ಗೆ 1.5% ಬರಲ್ಲ, 110% ಆಗಿರುತ್ತೆ. ನಮ್ಮ ಟೋಟಲ್ ಪ್ಯಾಕೇಜ್ ಕಾಸ್ಟ್ 100% ಏನಿರುತ್ತೆ, ಆ 100% ಮೇಲೆ ನಮ್ಗೆ 1.5% ಬರುತ್ತೆ. ಸೊ ಅಲ್ಲಿಗೆ 0.00006 ಬರುತ್ತೆ ಬಿಗಿನರ್ ಒಬ್ಬರಿಂದ. ಸೆಕೆಂಡ್ ಲೆವೆಲ್ ಅಲ್ಲಿ ನಮ್ಗೆ 4 ಜನ ರಿಜಿಸ್ಟ್ರೇಷನ್ ಆಗ್ತಾರೆ. ಸೊ ಒಬ್ಬ ವ್ಯಕ್ತಿಯಿಂದ 0.00006 ಬರುತ್ತೆ ಅಂತಂದ್ರೆ 4 ಜನರಿಂದ 0.00024 ಇನ್ಕಮ್ ಬರುತ್ತೆ ಸೆಕೆಂಡ್ ಲೆವೆಲ್ ಇಂದ. ಅದೇ ಥರ್ಡ್ ಲೆವೆಲ್ ಅಲ್ಲಿ ಅದೇ ವ್ಯಕ್ತಿಗಳು 8 ಜನ ಬಂದಿರ್ತಾರೆ. ಇವರು ಬಿಗಿನರ್ ಆಗಿ ಬಂದಿದ್ದಾರೆ, ಅವ್ರ ಕಡೆಯಿಂದ ಬಂದಿರತಕ್ಕಂತ ಇನ್ಕಮ್. ಸೊ ಈ ರೀತಿ ಇನ್ಕಮ್ ಕ್ಯಾಲ್ಕುಲೇಷನ್ ಅಲ್ಲಿ ತಾವು ನೋಡ್ತಾ ಇದ್ದೀರಾ. ಸೊ ಒಬ್ಬೊಬ್ರು ಕಡೆಯಿಂದ ನಮ್ಗೆ ಇನ್ಕಮ್ ಬರ್ತಾ ಇರುತ್ತೆ ಇಷ್ಟಿಷ್ಟು ಪ್ಯಾಕೇಜ್ ಅಲ್ಲಿ. ಅಂದ್ರೆ ಫಸ್ಟ್ ಲೆವೆಲ್ ಅಲ್ಲಿ ಇದು ಯೋಚನೆ ಮಾಡ್ಬೇಕು. ಸೆಕೆಂಡ್ ಲೆವೆಲ್ ಅಲ್ಲಿ 4 ಜನ ಏನ್ ಬಂದಿದ್ರೆ ಅವರ ಬಿಗಿನರ್ ಅಪ್ಗ್ರೇಡ್ ಇಂದ ಬಂದಿರತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಅಲ್ಲಿ ಅವರ 0.006 ಏನಿದೆ ಇದು ಅವರ 2ನೇ ರ್ಯಾಂಕ್ ಆದಂತ ಇನ್ಫ್ಲೂಯೆನ್ಸರ್ ರ್ಯಾಂಕ್ ಇಂದ ಬಂದಿರತಕ್ಕಂಥದ್ದು. ಸೊ ನಂತರ ಅಚೀವರ್, ಅಂಬಾಸಿಡರ್, ಪೈನಿಯರ್. ಸೊ ರ್ಯಾಂಕ್ ಅನ್ನು ಕೂಡ ಬರ್ಬಿಡೋಣ. ಮೊದಲನೇ ರ್ಯಾಂಕ್ ಬಿಗಿನರ್, ಯಾಕಂದ್ರೆ ಕೆಲವು ಕನ್ಫ್ಯೂಷನ್ ಆಗ್ಬಾರ್ದು. ಸೊ ಬಿಗಿನರ್ ಇಂದ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಇನ್ಫ್ಲೂಯೆನ್ಸರ್, ಅಚೀವರ್, ಅಂಬಾಸಿಡರ್, ಆಮೇಲೆ ಪೈನಿಯರ್, ಮೆಂಟಾರ್, ಚಾಂಪಿಯನ್, ಡೈರೆಕ್ಟರ್,
ಐಕನ್ ಐಕನ್ ಆಮೇಲೆ ಲೆಜೆಂಡ್, ಎಂಪರರ್, ಎಂಪರರ್, ನಿಮಿಷ, EMPRO ಎಂಪರರ್, ಕಾನ್ಕರರ್, ಚಾನ್ಸಲರ್, ಆಮೇಲೆ ಕ್ರಿಯೇಟರ್. ಕರೆಕ್ಟಾ? 15 ರ್ಯಾಂಕ್ ಬರ್ತಿದ್ದೀನಾ? ಓಕೆ, ರ್ಯಾಂಕ್ಸ್ ಇಲ್ಲಿ ಸೀರಿಯಲ್ ನಂಬರ್, ಸಾರಿ. ಓಕೆ, ನೋಡ್ತಾ ಇದ್ದೀರಾ? ಓಕೆ, ತಾವ್ ನೋಡ್ಬೋದು ಸ್ನೇಹಿತರೆ, ಈ 2ನೇ ಪ್ಯಾಕೇಜ್ ಅಲ್ಲಿ ಬಂದಿರ್ತಕ್ಕಂಥ ವ್ಯಕ್ತಿ 8 ಜನ ಇದಾರಲ್ಲ, ಈ 8 ಜನ ಇನ್ಫ್ಲೂಯೆನ್ಸರ್ ಗೆ ಅಪ್ಗ್ರೇಡ್ ಮಾಡಿರ್ತಾರೆ ನೋಡಿ 2ನೇ ಲೆವೆಲ್ ಅಲ್ಲಿ. ಆ ಇನ್ಫ್ಲೂಯೆನ್ಸರ್ ಅಪ್ಗ್ರೇಡ್ ಮಾಡಿದಾಗ ಬರ್ತಕ್ಕಂಥ ಪ್ಯಾಕೇಜಿನ 1.5% ಬರ್ದಿರೋದು, ಬಿಗಿನರ್ದಲ್ಲ. ಸೊ ಕನ್ಫ್ಯೂಸ್ ಆಗ್ಬೇಡಿ, ಆಯ್ತಾ? ಸೊ ಈ ರೀತಿ ನಮ್ಗೆ ಟೋಟಲ್ ಆಗಿ ಇನ್ಕಮ್ ಬರುತ್ತೆ ನೋಡಿ. ಇದು ಒಂದು ಫಾರ್ಮುಲಾ ಬರ್ಕೊಳ್ಬೋದು ತಾವೆಲ್ಲ. ನಾನು ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಾಕಿದೀನಿ. ಸೊ ಈ ರೀತಿ ಇನ್ಕಮ್ ಬರ್ತಾ ಹೋಗುತ್ತೆ. ಟೋಟಲ್ 15 ಲೆವೆಲ್ಗೆ ಇಷ್ಟು ಇನ್ಕಮ್ ಬರ್ತಾ ಹೋಗುತ್ತೆ, ಇಷ್ಟು ಜನರಿಂದ. ಇದನ್ನ ಬೇಸಿಕ್ ಪ್ಯಾಕೇಜ್ ಅಲ್ಲೂ ಕೂಡ ನೋಡ್ಬೋದು. ಸೊ ಓವರ್ ಆಲ್ ಇಷ್ಟು ಜನರಿಂದ ನಮ್ಗೆ ಇನ್ಕಮ್ ಬರ್ತಾ ಇರ್ತಕ್ಕಂಥದ್ದು. ಬಟ್ ಈ ಲೆವೆಲ್ ಅಲ್ಲಿ ಇನ್ನೂ ಜಾಸ್ತಿ ಇನ್ಕಮ್ ಬರುತ್ತೆ. ಬಟ್ ನಾನು ಜಸ್ಟ್ ನಿಮ್ಗೆ ಒಂದು ಗೊತ್ತಾಗ್ಲಿ ಅಂದ್ಬಿಟ್ಟು ಬರ್ದಿದ್ದೀನಿ, ರೈಟ್? ಸೊ ಇದು ಇವತ್ತಿನ ಒಂದು ರೆಕರಿಂಗ್ ಲೆವೆಲ್ ಬೋನಸ್ಸಿನ ಒಂದು ಇನ್ಕಮ್ ಪ್ಯಾಕೇಜು. ಸೊ ಇದರ ರಿಲೇಟೆಡ್ ತಮ್ಮ ಯಾರಿಗಾದ್ರೂ ಏನಾದ್ರೂ ಕ್ವಶನ್ಸ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ತಾವು ಮಾತಾಡ್ಬೋದು. ಸೊ ನಾನು ಹ್ಯಾಂಡ್ ರೈಸ್ ಮಾಡಿ ತಾವು ತಮ್ಗೆ ಅವಕಾಶ ಮಾಡ್ಕೊಡ್ತಾರೆ ನಮ್ಮ ಕೋ ಹೋಸ್ಟ್, ಅನ್ಮ್ಯೂಟ್ ಮಾಡ್ತಾರೆ, ಮಾತಾಡ್ಬೋದು. ಯಾರಿಗಾದ್ರೂ ಡೌಟ್ ಇದ್ರೆ ದಯವಿಟ್ಟು ಕೇಳ್ಬಿಡಿ. ಯಾಕಂತಂದ್ರೆ ಏನೇ ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ನೀವು ಈ ಡೌಟ್ಸ್ ಅನ್ನ ಮುಂದೆ ಇಟ್ಕೊಂಡು ಹೋಗ್ಬಿಡಿ. ಏನಕ್ಕೆ ಅಂತಂದ್ರೆ ನಿನ್ನೆ ಕೂಡ ನಮ್ಗೆ ಮಿಸ್ಟರ್ ವೆಂಕಟೇಶ್ ಸರ್, ಮಿಸ್ಟರ್ ರಮೇಶ್ ಸರ್ ಮತ್ತೆ ಮಿಸ್ಟರ್ ಭಾನುಪ್ರಕಾಶ್ ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ಸೆಷನ್ ಅಲ್ಲಿ ಅವರು ರ್ಯಾಂಕ್ ಅಪ್ಗ್ರೇಡ್ ಬೋನಸ್ 69% ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಕಟ್ಟ ಕಡೆದಾಗಿ ಯಾರೋ ಒಬ್ರು ವ್ಯಕ್ತಿ ಬಂದ್ಬಿಟ್ಟು ಅವ್ರನ್ನ ಕೇಳ್ತಾರೆ ಮತ್ತೆ ಈ ಇನ್ಕಮ್ ಯಾವ ರೀತಿ ಬರುತ್ತೆ ಅಂತ. ಅವರು ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಟಾಪ್ ಟು ಬಾಟಮ್. ಅದನ್ನ ಮತ್ತೆ ಮಿಸ್ಟರ್ ಭಾನುಪ್ರಕಾಶ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವರ ಒಂದು ಪೇಷನ್ಸ್ಗೆ ತುಂಬಾ ಧನ್ಯವಾದಗಳು ಲಾಸ್ಟ್ ಅಲ್ಲಿ. ಯಾಕಂತಂದ್ರೆ ಪೂರ್ತಿ ಇನ್ಫಾರ್ಮೇಶನ್ ನಿಮ್ಗೆ ಕೇಳಿದಾಗ ಹ್ಯಾಂಡ್ ರೈಸ್ ಮಾಡಿ ನೀವು ಕ್ವಶನ್ ಕೇಳಿ ಅಂತ ಹೇಳಿರ್ತೀವಿ. ಬಟ್ ಅವ್ರಿಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಕೂಡ ಕೆಲವರಿಗೆ ಅರ್ಥ ಆಗಿರಲ್ಲ. ಹಾಗಾಗಿ ಮತ್ತೆ ನಾನು ಕೇಳ್ತಾ ಇದ್ದೀನಿ ತಮ್ಗೆ, ಇದ್ರಲ್ಲಿ ಯಾರಿಗಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಸೊ ತಮ್ಗೊಂದು ಅವಕಾಶ ಮಾಡ್ಕೊಡ್ತೀವಿ. ಯಾರು ಇದ್ದೀರಾ? ಎನಿಬಡಿ ಹೂ ಹ್ಯಾಸ್ ಡೌಟ್ಸ್? ಈ ಇನ್ಕಮ್ ನಲ್ಲಿ ಡೌಟ್ ಇದ್ರೆ ದಯವಿಟ್ಟು ಕೇಳಬಹುದು. ಅಥವಾ ಇವತ್ತೇ ನನ್ಗೆ ಅರ್ಥ ಆಗಿದ್ದು ಇದನ್ನ ಅರ್ಥ ಆಗಿಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? ತಾವು ಕೂಡ ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಬೋದು. 47 ಜನ ಪಾರ್ಟಿಸಿಪೆಂಟ್ಸ್ ಇದೀವಿ. ಯಾರಿಗಾದ್ರೂ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಮಲ್ಲಿಕಾರ್ಜುನ್ ರಜನಲ್ ಅವರು, ಜೀವ ಸರ್ ಅವ್ರಿಗೆ ಅನ್ಮ್ಯೂಟ್ ಮಾಡ್ಕೊಡಿ. ಸರ್ ಮಲ್ಲಿಕಾರ್ಜುನ್ ಸರ್ ನಿಮ್ಗೆ ಅನ್ಮ್ಯೂಟ್ ಕೊಟ್ಟಿದ್ದೀವಿ. ಎಸ್ ಮಿಸ್ಟರ್ ಮಲ್ಲಿಕಾರ್ಜುನ್ ಸರ್, ಎಸ್ ಮಾತಾಡಿ ಸರ್. ನಮಸ್ತೆ ಸರ್, ಕೇಳಿಸ್ತಾ ಇದೆಯಲ್ಲ? ಎಸ್ 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 ಸರ್, ಎಸ್ ಮಾತಾಡಿ. ಎಸ್ ಸರ್. ಸರ್ ಈಗ ನಾನು ಈ ಮುಂಚೆ ಹೇಳಿ ಸರ್, ಹೇಳಿ ಮಾತಾಡಿ. ಏನ್ ಲೆಕ್ಕದಿಂದ ಒಬ್ಬ ಮನುಷ್ಯನೇ ಇನ್ಫ್ಲೂಯೆನ್ಸ್ ಮಾಡಿದ್ದೆ. ಆಮೇಲೆ ಆತ ಏನ್ ಮಾಡಿದ, ಮತ್ತೆ ಇಬ್ಬರನ್ನ ಅವನು ಕ್ಯಾಡೆಟ್ ತಂದ. ಇಲ್ಲ, ತಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಹೌದು ಸರ್. ಅಲ್ಲ, ತಾವು ಕ್ವಶನ್ ಅರ್ಥ ಆಗ್ತಿಲ್ಲ, ತಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ. ತಾವು ಚಾಟ್ ಬಾಕ್ಸ್ ಅಲ್ಲಾದ್ರೂ ಟೈಪ್ ಮಾಡಿ, ಗೊತ್ತಾಗಿಲ್ಲ ಅಂತ ಅಂದ್ರೆ ಬೇಕಾದ್ರೆ. ತಮ್ಮ ವಾಯ್ಸ್ ಬರ್ತಾ ಇಲ್ಲ ಸರ್. ನೆಟ್ವರ್ಕ್ ವೀಕ್ ಇದೆ ಸರ್ ಇದು. ಸರ್ ನೋಡಿ ಸರ್ ಇವಾಗ. ಹೇಳಿ ಹೇಳಿ ಸರ್, ಹೇಳಿ ಮಾತಾಡಿ. ಕೇಳಿಸ್ತಾ ಇದೆ ಸರ್. ನಾನು ಈ ಮುಂಚೆ ನಾನು ಒಬ್ರು ಇನ್ಫ್ಲೂಯೆನ್ಸ್ ಮಾಡಿದೆ, ಇದು ಪರಿಚಯ ಮಾಡಿದೆ. ಆ ವ್ಯಕ್ತಿ ಕೆಳಗಡೆ ಮತ್ತೆ ಇಬ್ರು ಬಂದ್ರು. ಆಮೇಲೆ ಈ 3 ಜನರಿಂದ ನನಗೆ ಯಾವುದೇ ಇದು ಬರ್ಲಿಲ್ಲ. ನೀವು ಯಾವ ರ್ಯಾಂಕ್ ಅಲ್ಲಿ ಇದ್ರಿ ಸರ್? ಚಾಂಪಿಯನ್ ಅಲ್ಲಿ ಇದ್ದೀನಿ. ನೀವು ರೆಫರ್ ಮಾಡಿದಂತ ಇಬ್ರು ವ್ಯಕ್ತಿಗಳು ಇನ್ಫ್ಲೂಯೆನ್ಸರ್ ಆಗಿದಾರಾ? ಹೌದು. ಓಕೆ, ತಮ್ಮ ID ನಂಬರ್ನ ತಾವು ಹೇಳ್ಬೋದಾ? ಒಂದು ನಿಮಿಷ.
ಎಸ್ ತಮ್ಮ ಐಡಿ ನಂಬರ್ ಹೇಳಿ. ಹಾಗಾಗಿ ನಾವು ತಮ್ಗೆ ಏನಾಗಿದೆ ಅನ್ನೋದನ್ನ ಇಲ್ಲ ಲೈವ್ ಅಲ್ಲೇ ಚೆಕ್ ಮಾಡೋಣ. ಓಕೆ, ಸೊ ಸ್ನೇಹಿತರೆ, ಈ ತರ ಸಾಕಷ್ಟು ಕ್ವಶನ್ಗಳು ಬಂದಾಗ ನೋಡಿ ಲೈವ್ ಅಲ್ಲಿ ನಾವು ಅವಕಾಶ ಇದೆ ನಮ್ಗೆ, ನಾವು ಹೋಗಿ ಚೆಕ್ ಮಾಡ್ತಕ್ಕಂತ ಸಾಧ್ಯತೆಗಳಿದೆ. ಸೊ ಅವರ ಐಡಿ ನಂಬರ್ ಹೇಳಿ ಸರ್. ಒಂದು ನಿಮಿಷ. ತಮ್ಮ ಐಡಿ ನಂಬರ್ನ ಹೇಳಿ ಮಲ್ಲಿಕಾರ್ಜುನ್ ಸರ್. ಸರ್ ಒಂದೇ ನಿಮಿಷ. ಓಕೆ, ಸೊ ಈ ತರ ಇದ್ದಾಗ ಏನಾಗುತ್ತೆ ಸ್ನೇಹಿತರೆ ನೋಡಿ, ತುಂಬಾ ಅವರು ಕ್ವಶನ್ ಒಂದು ಅವ್ರಿಗೆ ಎಲ್ಲಿ ಏನಾಗಿದೆ ಅಂತ ಗೊತ್ತಿರಲ್ಲ. ಅಂಡ್ ಎಷ್ಟೋ ಜನಕ್ಕೆ ಕೂಡ ಅವ್ರಿಗೆ ಈ ಒಂದು ವಿಷಯನ ತಲುಪಿಸ್ಬೇಕಾಗತ್ತೆ ಅವ್ರಿಗೆ. ಸೊ ತುಂಬಾ ಒಂದು ಮುಖ್ಯವಾದಂತಹ ಸಂಗತಿ ಆಗಿರುತ್ತೆ. ಇವತ್ತಿನ ಒಂದು ಜ್ಞಾನ ವಿನಿಮಯ ಸೆಷನ್ ಅಲ್ಲಿ ನಾವು ರೆಕರಿಂಗ್ ಲೆವೆಲ್ ಬೋನಸ್ ಬಗ್ಗೆ ನೋಡಿದೀವಿ. ಇದರಲ್ಲಿ ಮತ್ತೆ ಅವ್ರಿಗೆ ಬಂದಿರ್ತಕ್ಕಂಥ ಕ್ವಶನ್ ಅನ್ನ ನಾವು ನೋಡೋಣ. ನೋಡ್ಬಿಟ್ಟು ಏನಾಗಿದೆ ಅಂತ ಅವರ ಒಂದು ಐಡಿ ಒಳಗಡೆ ಕೂಡ ನಾವು ಚೆಕ್ ಮಾಡೋಣ. ಸೊ ಇದು ರಿಲೇಟೆಡ್ ಆದಂತ ಯಾವುದೇ ಕ್ವಶನ್ಸ್ ಇರ್ಬೋದು, ತಮ್ಮ ಐಡಿಲಿ ಗೊತ್ತಾಗಿಲ್ಲ ಅಂತಂದ್ರೆ ತಾವು ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಬಹುದು. ತಮ್ಮ ಐಡಿ ಕೂಡ ನಾವು ಚೆಕ್ ಮಾಡೋ ಸಾಧ್ಯತೆಗಳಿರುತ್ತೆ. ಅಂಡ್ ಅದರಲ್ಲಿ ಯಾವ ರೀತಿ ಇನ್ಕಮ್ ಏನಾಗಿದೆ ಅನ್ನೋದು ಕೂಡ ನಾವು ನೋಡಬಹುದು. ಬೇರೆ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿದೀರಾ ಸ್ನೇಹಿತರೆ? ಒಬ್ರೇನಾ, ಒಬ್ರಿಗೆ ಡೌಟ್ ಇರೋದಾ? ಎಸ್ ಸರ್ ಐಡಿ ನಂಬರ್ ಸರ್ 5129 5129 305. ಓಕೆ, ತಮ್ಮ ಡೌಟ್ ಏನಿದೆ ಸರ್? ಆಕ್ಚುಲಿ ನಮ್ಗೆ ಇನ್ಕಮ್ ಬಂದಿಲ್ಲ ಅಂತ ಹೇಳ್ತಿದ್ದೀರಾ. ತಾವು ಚಾಂಪಿಯನ್ ಲೆವೆಲ್ ಇದ್ದೀರಾ, ತಾವು ನೋಡ್ತಾ ಇದ್ದೀರಾ ಇಲ್ಲಿ. ಎಸ್, ನೋಡೋಣ ಬನ್ನಿ. ಸೊ ಮೊಟ್ಟ ಮೊದಲನೇದಾಗಿ ತಮ್ಮ ಐಡಿ ಬಂದು ಏಪ್ರಿಲ್ 14ಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ತಾವು. ಓಕೆ, ಸೊ ನಂತರ ಮಿನಿಮಮ್ 2 ಡೈರೆಕ್ಟ್ ಬೇಕು. ತಾವು ಆಲ್ರೆಡಿ 2 ಡೈರೆಕ್ಟ್ ಅನ್ನ ಮಾಡಿದ್ದೀರಾ. ಓಕೆ, ನಾವು 2 ಡೈರೆಕ್ಟ್ ಮಾಡಿರ್ತಕ್ಕಂಥವ್ರು ಇಲ್ಲಿ ಬಂದಿದ್ದಾರೆ. ಇವರು ಇನ್ಫ್ಲುಯೆನ್ಸರ್ ಆಗಿದ್ದಾರೆ. ಓಕೆ, ಇವ್ರು ಯಾವಾಗ ಇನ್ಫ್ಲುಯೆನ್ಸರ್ ಆಗಿದ್ದಾರೆ? ಓಕೆ, ಇವರು 19ನೇ ತಾರೀಕು ಆಗಿದ್ದಾರೆ, ಇವರು 14ನೇ ತಾರೀಕು ಆಗಿದ್ದಾರೆ. ಓಕೆ, ಸೊ ಇಲ್ಲಿ ನಿಮ್ಗೆ ಲಾಸ್ ಬಂದಿರಬಹುದು. ನನ್ನ ಪ್ರಕಾರ ನಿಮ್ಗೆ ಲಾಸ್ ತೋರ್ಸತ್ತೆ. ಹೋಗಿ ನೋಡೋಣ ಇಲ್ಲಿ ನಿಮ್ ಡ್ಯಾಶ್ ಬೋರ್ಡ್ ಅಲ್ಲಿ ಏನಕ್ಕೆ ಲಾಸ್ ಅನ್ನೋದನ್ನ ಕೂಡ ನಾನು ಹೇಳ್ತೀನಿ. ಇನ್ ಕೇಸ್ ಲಾಸ್ ತೋರ್ಸಿರತ್ತ ನೋಡೋಣ ಬನ್ನಿ. ಖಂಡಿತ ಲಾಸ್ ತೋರಿಸಿದೆ ನೋಡಿ. ಏನಕ್ಕೆ ಲಾಸ್ ತೋರಿಸಿದೆ ಅಂತ ಅಂದ್ರೆ ಸರ್, ತಮಗೆ ನಾವು ಯಾವಾಗ್ಲೂ ಹೇಳ್ತೀವಿ ನೋಡಿ, ಈ ಒಂದು ರಿಜಿಸ್ಟ್ರೇಷನ್ ಪ್ರಾಸೆಸ್ ಯಾವ ರೀತಿ ಇರಬೇಕು ಸರ್ ಅಂತಂದ್ರೆ, ನೀವು ಫಸ್ಟ್ ಬಿಗಿನರ್ ಆಗಿರ್ತೀರಾ. ನಿಮ್ಮ ಕೆಳಗಡೆ ತರುವಂತ ಇಬ್ರು ವ್ಯಕ್ತಿ ಏನಿದ್ದಾರೆ ನಿಮ್ಮ ಕಮ್ಯುನಿಟಿ ಟ್ರೀಲಿ 88102070, ಎಲ್ರು ನೋಡಿ ಸ್ನೇಹಿತರೆ, 88102070 2 ಐಡಿನ ಏನ್ ತಗೊಂಡ್ ಬಂದಿದ್ದಾರೆ ಅವರು ತುಂಬಾ ಕರೆಕ್ಟ್ ಆಗಿ ಮಾಡಿದ್ದಾರೆ. ಬಟ್ ಅಪ್ಗ್ರೇಡ್ ಮಾಡುವ ಸಮಯದಲ್ಲಿ 2 ಐಡಿ ಒಟ್ಟಿಗೆ ಅಪ್ಗ್ರೇಡ್ ಮಾಡಿಲ್ಲ. ಯಾವ ಐಡಿ ಮೊಟ್ಟ ಮೊದಲನೇದಾಗಿ ಅಪ್ಗ್ರೇಡ್ ಆಗಿದೆ ಅಂತ ಅಂದ್ರೆ ನೋಡ್ಬೋದು ಇಲ್ಲಿ 14ನೇ ತಾರೀಕು 14th of April ಈ ಸರ್ ರಿಜಿಸ್ಟ್ರೇಷನ್ ಮಾಡಿ ಅವತ್ತೇ ಮತ್ತೊಬ್ಬರನ್ನ ರಿಜಿಸ್ಟರ್ ಮಾಡಿದ್ದಾರೆ. ಈ ವ್ಯಕ್ತಿ ಅಕಸ್ಮಾತ್ ಬಿಗಿನರ್ ಅಲ್ಲಿ ಇದ್ದಿದ್ರೆ ಲಾಸ್ ಆಗ್ತಿರ್ಲಿಲ್ಲ. ಇವರು ಅದೇ ದಿನ 2ನೇ ರ್ಯಾಂಕ್ ಅನ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಏನಕ್ಕೆ ಇವ್ರಿಗೆ ಇನ್ಕಮ್ ಬಂದಿಲ್ಲ ಅಂತ ಅಂದ್ರೆ, 2ನೇ ರ್ಯಾಂಕ್ ಇವರ ಒಂದು ಕ್ರೈಟೀರಿಯಾನ ಇವರು ಫಿಲ್ ಮಾಡಿರ್ಲಿಲ್ಲ. ಆಸ್ ಆಫ್ 14ನೇ ಏಪ್ರಿಲ್ ಅವರು ಕ್ರೈಟೀರಿಯಾನ ಫಿಲ್ ಮಾಡಿಲ್ಲ. ಕ್ರೈಟೀರಿಯಾ ಏನಾಗ್ಬೇಕು? ಇವರು ಇನ್ಫ್ಲುಯೆನ್ಸರ್ ಆಗಿ ಇವರ ಕೆಳಗಡೆ 2 ಇನ್ಫ್ಲುಯೆನ್ಸರ್ ಆಗ್ಬೇಕು. ಬಟ್ ಇವ್ರ 2ನೇ ಇನ್ಫ್ಲುಯೆನ್ಸರ್ ಆಗಿದ್ ಯಾವತ್ತು? 19ನೇ ತಾರೀಕು ಏಪ್ರಿಲ್. ಇದಾದ್ಮೇಲೆ ಇವ್ರಿಗೆ ಏನೇ ಬಿಸ್ನೆಸ್ ಆಗ್ಲಿ ಇವ್ರ ಕೆಳಗಡೆ ಅದು ಕೌಂಟ್ ಆಗತ್ತೆ. ಸರ್ ತಮ್ಗೆ ಅರ್ಥ ಆಗ್ತಿದ್ಯಾ? ಸೊ ನೀವು ಫಸ್ಟ್ ಬಿಗಿನರ್ ಮಾಡ್ಬೇಕು ಇಬ್ರುನು. ನೋಡಿ, ಈ ವ್ಯಕ್ತಿನ ನೀವು ಬಿಗಿನರ್ ಮಾಡಿ ಅದೇ ದಿನ 2 ಬಿಗಿನರ್ ಆದ್ಮೇಲೆ ಯಾರಿಗೆ ಆಗ್ಲಿ ಸ್ನೇಹಿತರೆ, ಮೊದಲನೇದು ಯೋಚನೆ ಮಾಡಿ, ನೀವು ಇನ್ಫ್ಲುಯೆನ್ಸರ್ ಆಗಿದ ಕೂಡಲೇ ನಿಮ್ಮ ಕೆಳಗಡೆ ಫಸ್ಟ್ 2 ಬಿಗಿನರ್ ನ ಮಾಡ್ಬೇಕು. ಫಸ್ಟೇ ನೀವು ಬಂದಂತ ವ್ಯಕ್ತಿನ ಇನ್ಫ್ಲುಯೆನ್ಸರ್ ಮಾಡಿದ್ರೆ ಆ ಕಡೆ ಇರ್ತಕ್ಕಂತ ಇನ್ನೊಂದು ವ್ಯಕ್ತಿ ಮತ್ತೆ ನಿಮ್ಗೆ ಆ ವ್ಯಕ್ತಿಯಿಂದ ಇನ್ಕಮ್ ಬರಲ್ಲ. ಯಾಕಂತಂದ್ರೆ ಲಾಸ್ ಆಗುತ್ತೆ. ಸರ್ ತಮಗೆ ಜಾಸ್ತಿ ಲಾಸ್ ಏನಾಗಿಲ್ಲ, ಕೆಲವೇ ಪೈಸೆಗಳಲ್ಲಾಗಿರುತ್ತೆ. ಮೇ ಬಿ ₹1 ಅಥವಾ ₹2 ಒಳಗಡೆ ಲಾಸ್ ಆಗಿರ್ಬೋದು. ಏನು ತಲೆ ಕೆಡಿಸ್ಕೊಳ್ಳೋ ಅಂತ ಸಂಗತಿ ಇಲ್ಲ. ಓಕೆ, ಮುಂದೆ ಬರ್ತಕ್ಕಂತ ಇನ್ಕಮ್ ಎಲ್ಲ ತಮಗೆ ಸಿಗ್ತಾ ಹೋಗುತ್ತೆ ಖಂಡಿತವಾಗ್ಲು. ಯಾಕಂತಂದ್ರೆ ಆಲ್ರೆಡಿ ನೀವು ಚಾಂಪಿಯನ್ ಲೆವೆಲ್ ಅಲ್ಲಿ ಇದ್ದೀರಾ, ನೀವು ಅಪ್ಗ್ರೇಡ್ ಆಗಿದ್ದೀರಾ. ಬರೀ ತುಂಬಾನೇ ಲಾಸ್ ಮಾಡ್ಕೊಂಡಿದ್ದೀರಾ. ಯಾಕೆ ಅಂತಂದ್ರೆ ನೋಡಿ, ಲೇಯರ್ ಬೋನಸ್ ಏನಕ್ಕೆ ಅಂತಂದ್ರೆ, ಆ ಪರ್ಟಿಕ್ಯುಲರ್ ಐಡಿ ನೀವೇನು ಮಾಡ್ಸಿದೀರಾ ಲೇಯರ್ ಬೋನಸ್ ಅವ್ರ ಕಡೆಯಿಂದ, ಆ ಡೇಟ್ಗೆ ನೀವು ಆಗಿಲ್ಲ. ನೋಡಿ 16ಕ್ಕೆ ಆಗಿದ್ದಾರೆ, ಇನ್ನೊಬ್ರು 19ಕ್ಕೆ ಆಗಿದ್ದಾರೆ. ನಿಮ್ಮ 2ನೇ ಡೈರೆಕ್ಟ್ ರೆಫರಲ್ ಸರ್ ನೀವು 19ನೇ ತಾರೀಕು ಮಾಡಿದ್ದೀರಾ.
ಹಾಗಾಗಿ ನಿಮ್ಗೆ ಲೇಯರ್ ಬೋನಸ್ ನೋಡಿ ಎಷ್ಟು ಲಾಸ್ ಆಗಿದೆ ಸ್ನೇಹಿತರೆ. ಲೇಯರ್ ಬೋನಸ್ ಲಾಸ್ ಆಗಿದೆ ಯಾಕಂತಂದ್ರೆ ಇವರು ಮಾಡಿದಂತ ವ್ಯಕ್ತಿ 514437 ಅಂತ ಐಡಿ ಏನಿದೆ, ಅವರು ನೋಡಿ ಯಾವ ಐಡಿಗೆ ಅವರು ಮಾಡ್ಕೊಂಡಿದ್ದಾರೆ ಅಂತ ನೋಡಿ. ಅಪ್ ಟು ಅಂಬಾಸಿಡರ್ ವರ್ಗೂ ಕೂಡ ಅವರು ಮಾಡಿದ್ದಾರೆ. ಓಕೆ, ಬಿಗಿನರ್ ಇಂದ ಅಂಬಾಸಿಡರ್ ವರ್ಗೂ ಕೂಡ ಅವ್ರಿಗೆ ಇನ್ಕಮ್ ಲಾಸ್ ತೋರಿಸ್ತಾ ಇದೆ. ಸೊ ಬೇರೆ ಐಡಿನು ಕೂಡ ಅವರು ಲಾಸ್ ತೋರಿಸ್ತಾ ಇದೆ. ಏನಕ್ಕೆ ಅಂತಂದ್ರೆ ಅವರು ರೆಫರ್ ಮಾಡಿದಂತ ವ್ಯಕ್ತಿ ಅಥವಾ ಅವರ ಕೆಳಗಡೆ ಸ್ಪಿಲ್ ಆಗಿ ಬಂದಿರತಕ್ಕಂತ ವ್ಯಕ್ತಿ ಟೀಮ್ ಅಲ್ಲಿ ಏನಿದೆ ಇವ್ರಿಗೆ ಲಾಸ್ ತೋರಿಸ್ತಾ ಇದೆ. ಸೊ ಇದು ತುಂಬಾ ಮುಖ್ಯ ನೋಡಿ. ಲೇಯರ್ ಬೋನಸ್ ಕೂಡ ಅತಿ ಹೆಚ್ಚು ಬರ್ತಕ್ಕಂತ ಇನ್ಕಮ್ ನೋಡಿ. ಇದು ನೋಡಿದಾಗ ಬೇಜಾರಾಗುತ್ತೆ ನೋಡಿ. 0.00006 ಇನ್ಕಮ್ ಎಲ್ಲಿದೆ ನೋಡಿ. 0.00006 ಇನ್ಕಮ್ ಎಲ್ಲಿದೆ. ಓಕೆ, ಈ ಇನ್ಕಮ್ ನ ಎಕ್ಸೆಲ್ ಶೀಟ್ ಮತ್ತೆ ಬರ್ತೀನಿ ನೋಡಿ, ತೋರಿಸ್ತೀನಿ. 0.00006 ಇನ್ಕಮ್ ಎಲ್ಲಾದ್ರೂ ಕಾಣ್ತಿದೆ ನೋಡಿ. ಬಿಗಿನರ್ ಕಾಣಿಸ್ತಾ ಇದೆಯಾ ತಮ್ಮೆಲ್ರಿಗೂ ನೋಡಿ. ನಮ್ಮ ಕ್ಯಾಲ್ಕುಲೇಷನ್ ಎಲ್ಲಾರು ತಪ್ಪಾಗಿದ್ಯಾ? ಓಕೆ ನೋಡಿ, 0.00006 ಇಲ್ಲೂ ಕಾಣಿಸ್ತಿದೆಯಾ? ಅಲ್ಲೂ 0.00006 ಇತ್ತ? ಎಸ್. ಸೊ ಕ್ಯಾಲ್ಕುಲೇಷನ್ ಪ್ರಕಾರ 100% ಕರೆಕ್ಟ್ ಆಗಿ ಇಲ್ಲಿದೆ, ಅಲ್ಲೂ ಕೂಡ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಕ್ಯಾಲ್ಕುಲೇಷನ್ ಪಾರ್ಟ್ ಎಲ್ಲೂ ತಪ್ಪಾಗಲ್ಲ. ನಾವು ನೋಡ್ಬೇಕಾದ್ರೆ ತುಂಬಾ ಹುಷಾರಾಗಿ ನೋಡ್ಬೇಕು. ನಾವು ನೋಡ್ತಾ ಇದ್ದೀರಾ ನೋಡಿ, ಈ ತರ ಲಾಸ್ ಆಗ್ಬಾರ್ದು ಸರ್. ತಮ್ಗೆ ಲಾಸ್ ಆಗಿರೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ, ನೀವು ನೋಡಿ ಒಂದೇ ಒಂದು 14ನೇ ತಾರೀಕು ನೀವು ರಿಜಿಸ್ಟರ್ ಮಾಡ್ಕೊಂಡಿದೀರಾ, ಮತ್ತೊಬ್ಬರನ್ನ ರಿಜಿಸ್ಟರ್ ಮಾಡಿದೀರಾ, ವೆರಿ ಗುಡ್. ಅದೇ ದಿನ ನೀವು ಇನ್ನೊಬ್ಬ ವ್ಯಕ್ತಿನ ಕೂಡ ಬಿಗಿನರ್ ಅಲ್ಲಿ ತಂದಿದ್ದಿದ್ರೆ ನಿಮ್ಗೆ ಲಾಸ್ ಆಗ್ತಿರ್ಲಿಲ್ಲ. ಅದ್ರ ಮಧ್ಯ 14ರಿಂದ 19ನೇ ತಾರೀಕು ಮಧ್ಯದಲ್ಲಿ ನಿಮ್ಮ ಐಡಿ ಕೆಳಗಡೆ ಸ್ಪಿಲ್ ಓವರ್ ಬಂದಿದೆ ನೋಡಿ. ನಿಮ್ಮ ಅಪ್ಲೈನ್ ಇಂದ ಅಥವಾ ನೀವು ಸ್ಪಿಲ್ ಓವರ್ ಆಗಿದೆ. ಸ್ಪಿಲ್ ಓವರ್ ಆದಂತ ಐಡಿ ಅವ್ರು ಏನ್ ಮಾಡಿದ್ದಾರೆ, ಅವರು ಅಂಬಾಸಿಡರ್ ವರ್ಗೂ ಅಪ್ಗ್ರೇಡ್ ಆಗಿದ್ದಾರೆ. ಬಿಗಿನರ್, ಇನ್ಫ್ಲೂಯೆನ್ಸರ್, ಅಚೀವರ್, ಅಂಬಾಸಿಡರ್ ವರ್ಗೂ ಅವ್ರು ಅಪ್ಗ್ರೇಡ್ ಆಗಿರೋ ಕಾರಣ ತಮಗೆ ಈ ವ್ಯಕ್ತಿಯಿಂದ ಲಾಸ್ ಆಗಿದೆ. ಸೊ ಇದು ಆಕ್ಚುಯಲ್ ಕಾರಣ ಸರ್. ಸೊ ಹಾಗಾಗಿ ನಿಮ್ಮ ಐಡಿನ ಇಲ್ಲಿ ಲೈವ್ ಅಲ್ಲಿ ನಾವು ನೋಡ್ತಾ ಇದೀವಿ. ಸೊ ಈ ತರ ಲಾಸ್ ಆಗ್ಬಾರ್ದು ಅಂತಂದ್ರೆ ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ತಾವು ಮಾಡ್ಬೇಕಾಗಿರೋದೇನು ಅಂತಂದ್ರೆ, ನೀವು ಬರ್ತೀರಾ, ಇನ್ಫ್ಲೂಯೆನ್ಸರ್ ಆಗಿರ್ತೀರಾ, ನಿಮ್ಮ ಎಡಭಾಗ ಅಥವಾ ಬಲಭಾಗ ಆಗ್ಬೋದು, ಅಥವಾ ಇನ್ನೊಂದು ಸ್ಪಿಲ್ ಓವರ್ ಇಲ್ಲಿ ಬಂದಿತ್ತು ಅಂತಂದ್ರೆ ಎರಡನೇ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡ್ತೀರಾ ಅಂತಂದ್ರೆ, ಈ ಎರಡು ಐಡಿ, ಇದೆರಡು ಐಡಿ ಆಗಿರ್ಬೋದು ಅಥವಾ ಇದ್ರ ಕೆಳಗಡೆ ಬಂದಿರ್ತಕ್ಕಂಥ ಎರಡು ಡೈರೆಕ್ಟ್ ಆಗಿರ್ಬೋದು ನಿಮ್ದು. ಮೊದಲನೇದಾಗಿ ಅದೆರಡನ್ನ ಬಿಗಿನರ್ ಮಾಡಿ. ಫಸ್ಟ್ ಅದೆರಡನ್ನ ಬಿಗಿನರ್ ಮಾಡಿ, ಅಥವಾ ಮೊದಲನೇ ವ್ಯಕ್ತಿನ ಬಿಗಿನರ್ ಮಾಡಿ, ಎರಡನೇ ಡೈರೆಕ್ಟ್ ಅನ್ನ ಬಿಗಿನರ್ ಆದ ನಂತರ ಡೈರೆಕ್ಟ್ ಇನ್ಫ್ಲೂಯೆನ್ಸರ್ ಮಾಡಿದ್ರು ಕೂಡ ನಿಮ್ಗೆ ಲಾಸ್ ಆಗಲ್ಲ. ಯಾಕಂತಂದ್ರೆ ಬಿಗಿನರ್ ಆದ್ಮೇಲೆ ಎರಡನೇದ್ ಬರ್ತಕ್ಕಂಥದ್ದು ಇನ್ಫ್ಲೂಯೆನ್ಸರ್. ಅವಾಗ ನಿಮ್ಮ ಸ್ಟ್ರಕ್ಚರ್ ಮತ್ತೆ ಅದ್ರ ಕೆಳಗಡೆ ಬರ್ತಕ್ಕಂಥ ಇನ್ಕಮ್ ಕೂಡ ಕರೆಕ್ಟ್ ಆಗಿ ಕುತ್ಕೊಂಡಿರುತ್ತೆ. ಸೊ ನನ್ನ ಪ್ರಕಾರ ಇವ್ರಿಗೆ ಸ್ಪಿಲ್ ಓವರ್ ಬಂದಿದೆ ನೋಡಿ. ಈ ಸ್ಪಿಲ್ ಓವರ್ ಇಂದ ಇವ್ರಿಗೆ ಇನ್ಕಮ್ ಲಾಸ್ ಆಗಿದೆ. ಈಗ ನೆಕ್ಸ್ಟ್ ಮಾಡ್ತಕ್ಕಂತ ವ್ಯಕ್ತಿ ಇವ್ರು ಮಾಡಿದಾಗ ಇಲ್ಲಿ ಇನ್ಕಮ್ ಬರುತ್ತೆ, ಅದರಿಂದ ಇವ್ರಿಗೆ ಕಂಟಿನ್ಯೂಟಿ ಆಗುತ್ತೆ. ಓಕೆ ಸರ್, ಇನ್ನು ಅವ್ರು 1 ಮಿನಿಟ್ ಅಲ್ಲಿ ಇದಾರ ಸರ್? ಅರ್ಥ ಆಯ್ತಾ? ಅಲ್ಲ, ನಾನು ನೆಕ್ಸ್ಟ್ ಎಲ್ಲಿಂದ ಪ್ರಾರಂಭ ಮಾಡ್ಬೇಕು ಈಗ? ತಮ್ಗೆ ಇವಾಗ ನೆಕ್ಸ್ಟ್ ಇನ್ಕಮ್ ಲಾಸ್ ಆಗಲ್ಲ. ಯಾಕಂತಂದ್ರೆ ಕ್ರೈಟೀರಿಯಾ ನೀವು ಕಂಪ್ಲೀಟ್ ಮಾಡಿದೀರಾ. ಓಕೆ, ನಿಮ್ ಟೀಮ್ ಅಲ್ಲಿ ಯಾರೇ ವರ್ಕ್ ಮಾಡಿದ್ರು ಕೂಡ ನಿಮ್ಗೆ ರೆಕರಿಂಗ್ ಲೆವೆಲ್ ಬೋನಸ್ ಬರುತ್ತೆ ಸರ್. ಈ ತರ ಏನಾಗಲ್ಲ ಇನ್ಮೇಲೆ? ಇಲ್ಲ, ಖಂಡಿತ. ಬಿಕಾಸ್ ಆಲ್ರೆಡಿ ನೀವು 2 ರೆಫರಲ್ ಮಾಡಿದೀರಾ ಅಂಡ್ ಅದು 19ನೇ ತಾರೀಕು ನಂತರ ನಿಮ್ಗೆ ಯಾವ್ದೇ ಲಾಸ್ ತೋರ್ಸಲ್ಲ. ಈಗ ನಿಮ್ಮ ತಳಗಡೆ ಎಷ್ಟೇ ಜನರ ರಿಜಿಸ್ಟ್ರೇಷನ್ ಆಗ್ಲಿ, ಚಾಂಪಿಯನ್ ಐಡಿ ವರ್ಗೂ ಕೂಡ ರೆಕರಿಂಗ್ ಲೆವೆಲ್ ಬೋನಸ್ ಬಂದೇ ಬರುತ್ತೆ. ಪ್ಲಸ್ ರ್ಯಾಂಕ್ ಅಪ್ಗ್ರೇಡ್ ಬೋನಸ್ ಕೂಡ ಬರುತ್ತೆ. ಯಾಕಂತಂದ್ರೆ ತಮ್ಮ ಕಮ್ಯುನಿಟಿ ಇನ್ಫೋದಲ್ಲಿ ತಾವು ನೋಡಬಹುದು, ಫಸ್ಟ್ ಲೆವೆಲ್ ಅಲ್ಲಿ ಇಬ್ರು ಬಂದಿದ್ದಾರೆ, ಅವರಿಂದ ಬಿಗಿನರ್ ಇನ್ಕಮ್ ಬಂದಿದೆ. ಸೆಕೆಂಡ್ ಲೆವೆಲ್ ಅಲ್ಲಿ ಅಂಬಾಸಿಡರ್ ಬಂದಿದ್ದಾರೆ. ಅಂತಂದ್ರೆ ಇವರಿಂದ ಆಲ್ರೆಡಿ ಇನ್ಫ್ಲೂಯೆನ್ಸರ್ ಇನ್ಕಮ್ ತಮಗ್ ಬಂದಿದೆ, 69% ಬಂದಿದೆ. ಓಕೆ, 3ನೇ ಲೆವೆಲ್ ಇನ್ನು ಓಪನ್ ಅಪ್ ಆಗಿದಾರ. ಎಸ್, 3ನೇ ಲೆವೆಲ್ ಇಂದ ಕೂಡ ತಮ್ಗೆ ಅಚೀವರ್ ನ ಇನ್ಕಮ್ ಬಂದಿರೋ ಸಾಧ್ಯತೆಗಳಿರುತ್ತೆ. 3ನೇ ಲೆವೆಲ್ ಇನ್ನು ಓಪನ್ ಆಗಿಲ್ಲ. ಸೊ 2 ಲೆವೆಲ್ ಆಗಿದೆ ಸರ್. ನೆಕ್ಸ್ಟ್ ನೀವು 7ನೇ ಲೆವೆಲ್ ಆಗೋವರೆಗೂ ಕೂಡ ಇಲ್ಲಿ ಯಾರೆಲ್ಲ ಬಂದು ಕುತ್ಕೊಳ್ತಾರೆ, ಆ ಪರ್ಟಿಕ್ಯುಲರ್ ಲೆವೆಲ್ ಅಲ್ಲಿ ರ್ಯಾಂಕ್ ಅಪ್ಗ್ರೇಡ್ ಮಾಡಿದಾಗ ತಮ್ಗೆ ಇನ್ಕಮ್ ಬಂದೇ ಬರುತ್ತೆ. ಓಕೆ, ಸೊ ರಿಜಿಸ್ಟ್ರೇಷನ್ ಆಗಲೇ ಬರ್ತಿದ್ರು, ಬಟ್ ಇದು ನನಗೆ ಇದು ಅನಿಸ್ಲಿಲ್ಲ. ಬೇಡ್ಬಿಡು, ಸರ್ ತಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂತ ವ್ಯಕ್ತಿ ಯಾರು ಅಂತ ಕೇಳ್ಬೋದಾ? ತಮ್ಮ ಅಪ್ಲೈನ್ ಸರ್ ವಿನೋದ್ ನಾಯಕ್ ಸರ್. ವಿನೋದ್ ನಾಯಕ್ ಅವ್ರು ನಿನ್ನೆ ಕೂಡ ಪ್ರಶ್ನೆ ಕೇಳಿದ್ರು ಅಂತ ಅನ್ಸುತ್ತೆ ಸರ್. ನೀವು ನಮ್ಗೆ ಅಲ್ಲ, ತಾವು ನಮ್ಮ ಟೀಮ್ ಅಲ್ಲಿ ಬರ್ತೀರಾ ಅಥವಾ ತಾವು ಬೇರೆ ಒಂದು ಟೀಮ್ ಅಲ್ಲಿ ಬರ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಎಷ್ಟೋ ಜನ ಏನ್ ಮಾಡ್ತಾ ಇದಾರೆ, ಬೇರೆ ಬೇರೆ ಟೀಮ್ ನಲ್ಲಿ ಇರೋರು ಬಂದು ನಮ್ಮ ಟೀಮ್ ಅಲ್ಲಿ ಬಂದು ಸೇರ್ಪಡೆ ಆಗ್ತಿದ್ದಾರೆ. ಅವ್ರ ಟೀಮ್ ಅಲ್ಲಿ ಎಷ್ಟೋ ಜನ ಅವ್ರಿಗೆ ಸರ್ವಿಸ್ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಮಿಸ್ಟರ್ ವಿನೋದ್ ನಾಯಕ್ ಅವ್ರಿಗೂ ಕೂಡ ಕೇಳಬೇಕು, ತಮ್ಮ ಟೀಮ್ ಅಲ್ಲಿ ಇರ್ತಕ್ಕಂಥವ್ರನ್ನ ತಾವು ಸಂಪರ್ಕಿಸಿ ಅವ್ರ ಹತ್ರ ತಾವು ಈ ಇನ್ಫಾರ್ಮೇಶನ್ ತಗೊಳ್ಳಿ. ಯಾಕಂತಂದ್ರೆ ಬೇರೆ ಬೇರೆ
ಟೀಮ್ ಅಲ್ಲಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಸಾಕಷ್ಟು ಕನ್ಫ್ಯೂಷನ್ ಒಳಗಾಗ್ತಾರೆ. ಸೊ ರೈಟ್ ವೇ ಅಲ್ಲಿ ತಾವು ಎಜುಕೇಶನ್ ಅನ್ನ ಪಡೀರಿ ಅಂತ ಹೇಳ್ತಾ ಇವತ್ತು ಜ್ಞಾನ ವಿನಿಮಯ ಸೆಷನ್ ಅಲ್ಲಿ ಮುಂದೆ ಯಾರಿಗಾದ್ರೂ ಕ್ವಶನ್ ಇತ್ತು ಅಂತಂದ್ರೆ ಅವ್ರಿಗೆ ನಾವು ಅವಕಾಶ ಮಾಡ್ಕೊಡೋಣ. ಸರ್ ಯಾರಾದ್ರೂ ಇದಾರಾ ಮತ್ತೆ ಎನಿಬಡಿ? ಓಕೆ, ಸೊ ಯಾರು ಕ್ವಶನ್ಸ್ ಇಲ್ಲ ಅಂತಂದ್ರೆ ನಾವು ಈ ಒಂದು ಸೆಷನ್ ಅನ್ನ ಮತ್ತೆ ನನ್ನ ಕೋ ಹೋಸ್ಟ್ ಆದಂತ ಮಿಸ್ಟರ್ ಜೀವ ಅವ್ರಿಗೆ ನಾನು MC ಮಾಡ್ತಾ ಇರೋರಿಗೆ ನಾನು ಹ್ಯಾಂಡ್ ಓವರ್ ಮಾಡಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಇವತ್ತು ಟ್ರಾವೆಲ್ ಮಾಡ್ತಕ್ಕಂತ ಸಾಕಷ್ಟು ಗೋವಾ ಅಚೀವರ್ಸ್ ಇದ್ದಾರೆ. ಸೊ ನಾನು ನಮ್ಮ ಗೋವಾ ಅಚೀವರ್ಸ್ ಆದಂತ ಮಿಸ್ಟರ್ ವೆಂಕಟೇಶ್ ಸರ್ ಅಕಸ್ಮಾತ್ ಲೈನ್ ಅಲ್ಲಿ ಇತ್ತು ಅಂತಂದ್ರೆ ಅವರ ಒಂದು 2 ಮಾತನ್ನ ಮಾತಾಡಿಸ್ಬೇಕು. ಯಾಕಂತಂದ್ರೆ ಏನ್ ನಡೀತಾ ಇದೆ, ಎಕ್ಸೈಟ್ಮೆಂಟ್ ಹೇಗಿದೆ ಅನ್ನೋದನ್ನ ನಾನು ಅವ್ರ ಕಡೆ ತಿಳ್ಕೊಳ್ಬೇಕು. ಸೊ ವೆಂಕಟೇಶ್ ಸರ್ ಹ್ಯಾಂಡ್ ರೈಸ್ ಮಾಡ್ಬೋದಾ? ತಾವು ಒಂದು ನಮ್ಮ ಈ ಒಂದು ಗೋವಾ ಸೆಷನ್ಗೆ ಎಲ್ರು ಕೂಡ ಸಿದ್ಧರಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ವೆಂಕಟೇಶ್ ಸರ್ ತಾವು ಇದ್ದೀರಾ ಸೆಷನ್ ಅಲ್ಲಿ? ಇಲ್ಲ ಅಂತಂದ್ರೆ ನಮ್ಮ ಭಾನುಪ್ರಕಾಶ್ ಸರ್ ಇದ್ದಾರೆ. ಸೊ ನಮ್ಮ ಭಾನುಪ್ರಕಾಶ್ ಸರ್ನ ಇನ್ವೈಟ್ ಮಾಡೋಣ. ಸೊ ಭಾನುಪ್ರಕಾಶ್ ಸರ್ ಹ್ಯಾಂಡ್ ರೈಸ್ ಮಾಡ್ಬೋದಾ ತಾವು? ಸಾಕಷ್ಟು ಜನ ಟ್ರಾವೆಲ್ ಮಾಡ್ತಾ ಇದ್ದೀರಾ ಇವತ್ತು ಗೋವಾಗೆ. ಸ್ನೇಹಿತರೆ, ನಾಳೆ ಗೋವಾದಲ್ಲಿ ನಮ್ಮ ಇವೆಂಟ್ ಇದೆ. ಸೊ ಟೈಟನ್ ಭಾನುಪ್ರಕಾಶ್ ಅವರಿಗೆ ಅನ್ಮ್ಯೂಟ್ ಆಪ್ಷನ್ ಕೊಡೋಣ. ಎಸ್, ಓವರ್ ಟು ಯು ಸರ್. ಸರ್, ತುಂಬಾ ಒಂದೊಂದು ಎಳೆಗೆ ಹೇಳ್ಕೊಡ್ತೀರಾ. ಓಕೆ, ಕೆಲವರು ಏನಾಗ್ತದೆ ಅಂದ್ರೆ ಎಲ್ಲಿಂದ ಹೋಗ್ತಾ ಇದೆ ಬೇರೆ ಬೇರೆ ಟೀಮ್ ಅಂತ ಗೊತ್ತಾಗ್ತಲ್ಲ. ಕೆಲವರು ಬಂದ್ ಕ್ವಶನ್ಸ್ ಕೇಳ್ತಾ ಇದಾರೆ. ಆದ್ರೆ ಒಂದ್ ಕಡೆ ಸಂತೋಷ ಪಡ್ಬೇಕು. ಯಾಕಂದ್ರೆ ನಮ್ಮವರು ನಮ್ಮ ಕ್ವಶನ್ಗಳು ಕೇಳಲ್ಲ, ಹೊರಗಡೆಯಿಂದ ಬಂದವರಾದ್ರು ಕ್ವಶನ್ ಕೇಳಿ ಆನ್ಸರ್ಗಳನ್ನ ಹುಡುಕ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಇಷ್ಟ ಪಡ್ಬೇಕಾದತ್ತದೆ. ಯಾಕಂದ್ರೆ ನಮ್ಮವ್ರಿಗೆ ಹೇಳ್ತೀವಿ ನಿಮ್ಗೆ ಅರ್ಥ ಆಗಿಲ್ಲದೆ ಕೇಳಿ ಅಂತ. ಓಕೆ, ಇರ್ಲಿ, ನೀವು ಪ್ರತಿಯೊಬ್ರು ಕಲಿಯೋದಕ್ ಬರ್ತಾ ಇದಾರೆ. ಬಟ್ ಅದೇ ಅದು ಸ್ವಲ್ಪ ಟೀಮ್ಗಳನ್ನ ನೋಡ್ಕೊಂಡು ನಾವು ಕಳಿಸ್ಬೇಕಾಗತ್ತೆ. ಓಕೆ, ಕೇಳೋದು ಕ್ವಶನ್ ಒಂದು ರೀಸನ್ ಚೆನ್ನಾಗಿದ್ರೆ ತೊಂದ್ರೆ ಇಲ್ಲ.